Hello friends, ನಾನು ಅಶ್ವಿನಿ ಬೋನಾ. Once again welcome to PBReady online classes. ಸೊ ಇಂಡಿಯನ್ ಜಿಯೋಗ್ರಫಿಯಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದೆ. ಸೊ ಅದರಲ್ಲಿ 3 ಕ್ಲಾಸಿಫಿಕೇಶನ್ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಯಾವ್ದ್ಯಾವುದು ಅಂದರೆ ಹಿಮಾಲಯ ಪರ್ವತಗಳು, ಆಮೇಲೆ ಉತ್ತರದ ಮಹಾಮೈದಾನ, ಭಾರತದ ಪರ್ಯಾಯ ಪ್ರಸ್ಥಭೂಮಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾವು ಭಾರತದ ಮಹಾಮರುಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳನ್ನು ಕುರಿತು ಸ್ಟಡಿ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ದಿಸ್ ಕ್ಲಾಸ್. ಸೊ ಹೆಡ್ಲೈನ್ ಈಸ್ ವಾಟ್? ಥಾರ್ ಮರುಭೂಮಿ ಅಥವಾ ಭಾರತದ ಮಹಾ ಮರುಭೂಮಿ ಅಂತ ಕೂಡ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಥಾರ್ ಮರುಭೂಮಿ ಉಷ್ಣ ಮರುಭೂಮಿನೋ ಅಥವಾ ಶೀತ ಮರುಭೂಮಿ ಗೆಸ್ ಮಾಡ್ತೀರಾ? ಎಸ್, ಇಟ್ ಈಸ್ ಎ ಹಾಟ್ ಡೆಸರ್ಟ್. ಇದು ಒಂದು ಉಷ್ಣ ಮರುಭೂಮಿ. ಸ್ಟಾರ್ಟ್ ಮಾಡೋಣ. ರೈಟ್. ಈ ಮರುಭೂಮಿಯು ಅರಾವಳಿ ಶ್ರೇಣಿಯ ವಾಯುವ್ಯದಲ್ಲಿ ವಿಸ್ತರಿಸಿದೆ, ಟುವರ್ಡ್ಸ್ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಅರಾವಳಿ ರೇಂಜ್. ಸೊ ಒಂದೇ ಪಾಯಿಂಟ್ ಏನಿದೆ ನೋಡಿ ಇಲ್ಲಿ ನೋಡ್ರಿ, ಇದು ನಿಮ್ಮ ಭಾರತದ ನಕಾಶೆ ಇದೆ. ರೈಟ್. ಸೊ ಈ ನಕಾಶೆಯಲ್ಲಿ ಅರಾವಳಿ ಪರ್ವತಗಳು ಎಲ್ಲಿ ಬರ್ತವೆ, ಭಾರತದ ಯಾವ ದಿಕ್ಕಿನಲ್ಲಿ ಅಂದಾಗ ಭಾರತದ ವಾಯುವ್ಯ ದಿಕ್ಕಿನಲ್ಲಿ. ಇಲ್ಲಿ ಕಾಣಿಸ್ತಾ ಇದೆನಾ ಅರಾವಳಿ ಪರ್ವತ ಶ್ರೇಣಿ? ಜಸ್ಟ್ ಅ ಮಿನಿಟ್. ಯಾವ ಶ್ರೇಣಿ ಇದು? ಅರಾವಳಿ ಪರ್ವತ ಶ್ರೇಣಿ. ಸೊ ಈ ಅರಾವಳಿ ಪರ್ವತ ಶ್ರೇಣಿಯ ವಾಯುವ್ಯದಲ್ಲಿರುವಂತಹ ಮರುಭೂಮಿನೇ ಯಾವುದು ಅಂದ್ರೆ ಥಾರ್ ಮರುಭೂಮಿ ಅಥವಾ ಭಾರತದ ಮಹಾ ಮರುಭೂಮಿ, ಗ್ರೇಟ್ ಇಂಡಿಯನ್ ಡೆಸರ್ಟ್. ರೈಟ್. ನೆಕ್ಸ್ಟ್, ರಾಜಸ್ಥಾನದ ಶೇಕಡ ಎಷ್ಟು ಪರ್ಸೆಂಟೇಜು? ಅರೌಂಡ್ 61% ರಷ್ಟು ಥಾರ್ ಮರುಭೂಮಿ ಆವರಿಸಿದೆ. ನೋಡ್ರಿ, ಈ ಥಾರ್ ಡೆಸರ್ಟ್ ಕೇವಲ ರಾಜಸ್ಥಾನದಲ್ಲಿ ಮಾತ್ರ ಅಲ್ಲದೆ ಸುತ್ತಮುತ್ತ ರಾಜ್ಯಗಳಲ್ಲೂ ಕೂಡ ಹರಡಿದೆ. ಯಾವ್ದ್ಯಾವ್ದು? ಪಂಜಾಬ್ ರಾಜ್ಯದಲ್ಲೂ ಇದೆನಾ ಥಾರ್ ಡೆಸರ್ಟ್? ಆದರೆ ಇಡೀ ಪಂಜಾಬ್ ರಾಜ್ಯ ಅಲ್ಲ, ಪಂಜಾಬ್ ರಾಜ್ಯದ ದಕ್ಷಿಣದಲ್ಲಿದೆ ಥಾರ್ ಮರುಭೂಮಿ, ಜೊತೆಗೆ ಗುಜರಾತ್ ರಾಜ್ಯದ ಉತ್ತರದಲ್ಲಿ ಕೂಡ ಥಾರ್ ಡೆಸರ್ಟ್ ಇದೆ. ಆದರೆ ಬಹುತೇಕ ಈ ಮರುಭೂಮಿಯ ಯಾವ ರಾಜ್ಯದಲ್ಲಿ ವಿಸ್ತಾರವಾಗಿದೆ ಅಂತ ಕೇಳಿದ್ರೆ ರಾಜಸ್ಥಾನ ರಾಜ್ಯದಲ್ಲಿ. ಅಪ್ರಾಕ್ಸಿಮೇಟ್ಲಿ 60-61% ಈ ಮರುಭೂಮಿ ಇರೋದು ರಾಜಸ್ಥಾನದಲ್ಲಿ. ತಿಳಿತಾ? ರೈಟ್. ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನ. ಸರೌಂಡಿಂಗ್ಸ್ ಭಾಳ ಇಂಪಾರ್ಟೆಂಟ್. ಈ ಡೆಸರ್ಟ್ ಇದೆ ಅಂದ್ರೆ ಈ ಡೆಸರ್ಟ್ ಸುತ್ತಲೂ ಇರುವಂತಹ ಲಕ್ಷಣಗಳು ಕೂಡ ನಮಗೆ ಗೊತ್ತಿರಬೇಕು. ಯಾವ ಪರ್ವತ ಶ್ರೇಣಿ ಇದೆ, ಯಾವ ಮೈದಾನ ಇದೆ, ಸೊ ಇದನ್ನು ಕೂಡ ನಮಗೆ ಗೊತ್ತಿರಬೇಕು. ಅದೇ ಈ ಪಾಯಿಂಟ್ನಲ್ಲಿದೆ. ಸೊ ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನ, ಸಿಂಧೂ ರಿವರ್ ಸಿಸ್ಟಮ್. ರೈಟ್. ಉತ್ತರದಲ್ಲಿ ಮತ್ತು ಈಶಾನ್ಯದಲ್ಲೇ ಪಂಜಾಬ್ ಮೈದಾನ, ಆಗ್ನೇಯದಲ್ಲಿ ಅರಾವಳಿ ಶ್ರೇಣಿ ಮತ್ತು ದಕ್ಷಿಣದಲ್ಲಿ ರಾಣಾ ಕಚ್ನಿಂದ ಸುತ್ತುವರೆದಿದೆ. ಸೊ ಈ 4 ಪಾಯಿಂಟ್ಸ್ ಮ್ಯಾಪ್ನಲ್ಲಿ ಇಂಡಿಕೇಟ್ ಮಾಡ್ತೀನಿ, ಬನ್ನಿಲಿ. ಸೊ ನೀವು ಜಿಯೋಗ್ರಫಿ ಓದುವಾಗ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಜೊತೆ ಅಟ್ಲಾಸ್ ಇರಬೇಕು. ನಾನು ಮ್ಯಾಪ್ನಲ್ಲಿ ತೋರಿಸ್ತಾ ಇರ್ತೀನಿ, ಬಟ್ ನೀವು ಅದನ್ನು ನಿಮ್ಮ ಮ್ಯಾಪ್ನಲ್ಲೂ ಕೂಡ ಲೊಕೇಟ್ ಮಾಡಬೇಕು. ತಿಳಿದಾ? ಆಗಲೇ ಹೇಳಿದೆ ನಾನು. ಸೊ ಥಾರ್ ಡೆಸರ್ಟ್ ಯಾವ ಪರ್ವತ ಶ್ರೇಣಿಯ ವಾಯುವ್ಯದಲ್ಲಿದೆ ಅಂತ ಹೇಳಿದೆ? ಅರಾವಳಿ ಪರ್ವತ ಶ್ರೇಣಿಯ ವಾಯುವ್ಯದಲ್ಲಿದೆ. ಕ್ಲಿಯರ್? ರೈಟ್. ಇಲ್ಲಿ ಬನ್ನಿ. ಸೊ ಈ ಥಾರ್ ಡೆಸರ್ಟ್ನು ನೋಡಿ, ಇಲ್ಲಿ ಈ ಥಾರ್ ಡೆಸರ್ಟ್ ವಾಯುವ್ಯದಲ್ಲಿ ಯಾವ ಲಕ್ಷಣ ಇದೆ ಅಂತ ಕೇಳಿದ್ರೆ ಸಿಂಧೂ ನದಿಯ ಮೈದಾನ ಇದೆ. ಸೊ ಈ ಭಾಗದಲ್ಲಿ ಯಾವ ಮೈದಾನ ಬರ್ತದೆ? ಸಿಂಧೂ ನದಿ. ಹೌದಾ? ಸಿಂಧೂ ನದಿಯಿಂದ ಕ್ರಿಯೇಟ್ ಆಗಿರುವಂಥ ಮೈದಾನ ಯಾವುದು? ಸಿಂಧೂ ನದಿ ಮೈದಾನ. ಕ್ಲಿಯರ್? ರೈಟ್. ಸೊ ಇಲ್ಲಿ ಸಿಂಧೂ ಮೈದಾನ ಇದೆ. ಜಸ್ಟ್ ಅ ಮಿನಿಟ್. ಓಕೆ, ಥಾರ್ ಮರುಭೂಮಿಯ ಪಶ್ಚಿಮದಲ್ಲಿ ಸಿಂಧೂ ಮೈದಾನ ಇದೆ. ಕ್ಲಿಯರ್? ಈ ಭಾಗದಲ್ಲಿ. ಹಾಗಾದ್ರೆ ಥಾರ್ ಮರುಭೂಮಿಯ ಉತ್ತರದಲ್ಲಿ ಪಂಜಾಬ್ ಮೈದಾನ ಅಂತ ಕರಿತೀವಿ. ನಮಗೆ ಗೊತ್ತಿದೆ ಪಂಜ್ ಆಬ್ ಅಂದ್ರೆ ಪಂಚ ನದಿಗಳ ನಡು ಪಂಜಾಬ್ ಅಂತ ಕರಿತೀವಿ. 5 ದೋಬುಗಳು ಇದೇ ಭಾಗದಲ್ಲಿ ಬರ್ತದೆ, ಅಲ್ಲಿ ಮೈದಾನ ಪ್ರದೇಶ ಇದೆ. ಸೊ ಥಾರ್ ಡೆಸರ್ಟ್ನ ಉತ್ತರದಲ್ಲಿ ಮತ್ತು ಈಶಾನ್ಯದಲ್ಲಿ ಎರಡೂ ಕಡೆ ಕೂಡ ಮೈದಾನ ಇದೆ. ಯಾವ ಮೈದಾನ ಅಂದರೆ ಪಂಜಾಬ್ ಮೈದಾನ. ಹಾಗಾದರೆ ಥಾರ್ ಮರುಭೂಮಿಯ ಆಗ್ನೇಯದಲ್ಲಿ ಇರುವಂತಹ ಪರ್ವತ ಶ್ರೇಣಿ ಯಾವುದು ಅಂದರೆ ಅರಾವಳಿ ಪರ್ವತ ಶ್ರೇಣಿ. ಥಾರ್ ಮರುಭೂಮಿಯ ಆಗ್ನೇಯದಲ್ಲಿ. ತಿಳಿತಾ? ಯಾವ ಶ್ರೇಣಿ? ಅರಾವಳಿ ಪರ್ವತ ಶ್ರೇಣಿ. ಹಾಗಾದರೆ ಥಾರ್ ಡೆಸರ್ಟ್ನ ದಕ್ಷಿಣದಲ್ಲಿ ಗುಜರಾತ್ ರಾಜ್ಯದ ಉತ್ತರ ಭಾಗ ರಾಣಾ ಕಚ್ ಅಂತ ಕರಿತೀವಿ. ಸೊ ಈ ಭಾಗದಲ್ಲಿ ರಾಣಾ ಕಚ್ನಿಂದ ಆವರಿಸಿದೆ. ಸೊ ಈ 4 ಲಕ್ಷಣಗಳು ಗೊತ್ತಿರಬೇಕು. 2 ಮೈದಾನಗಳು, ಒಂದು ಪರ್ವತ ಶ್ರೇಣಿ, ಒಂದು ರಾಣಾ ಕಚ್. ತಿಳಿದಾ? ಪಶ್ಚಿಮದಲ್ಲಿ ಸಿಂಧು ಮೈದಾನ, ಉತ್ತರ ಮತ್ತು ಈಶಾನ್ಯದಲ್ಲಿ ಪಂಜಾಬ್ ಮೈದಾನ, ಆಗ್ನೇಯದಲ್ಲಿ ಅರಾವಳಿ ಶ್ರೇಣಿ ಮತ್ತು ದಕ್ಷಿಣದಲ್ಲಿ ರಾಣಾ ಕಚ್. ತಿಳಿತಾ? ರೈಟ್. ನೆಕ್ಸ್ಟ್ ಪಾಯಿಂಟ್, ಇಳಿಜಾರು ಅಂದ್ರೆ ಸ್ಲೋಪ್. ಈ ಡೆಸರ್ಟ್ ಕೂಡ ಇಳಿಜಾರು ಇರುತ್ತೆ. ಯಾವ ಕಡೆ ಇಳಿಜಾರಿದೆ ಅಂತ ನೋಡೋಣ.
ಎರಡು ರೀತಿಯ ಇಳಿಜಾರು ಕಂಡು ಬರುತ್ತೆ. ಎಷ್ಟು ರೀತಿ? ಎರಡು ರೀತಿ. ಸೊ ಉತ್ತರದಲ್ಲಿ ಸಿಂಧೂ ಮೈದಾನದ ಕಡೆಗೆ ಇದೆ ಮತ್ತು ದಕ್ಷಿಣದಲ್ಲಿ ರಾಣಾ ಕಚ್ನ ಕಡೆಗೆ ಇದೆ. ನೋಡ್ರಿ ಇಲ್ಲಿ ಸ್ಲೋಪ್, ಈ ಡೆಸರ್ಟ್ನ ಸ್ಲೋಪ್ ನೋಡ್ರಿ ಇಲ್ಲಿ. ಸೊ ಇದು ನಿಮ್ಮ ಡೆಸರ್ಟ್, ಥಾರ್ ಡೆಸರ್ಟ್. ಕ್ಲಿಯರ್? ಥಾರ್ ಡೆಸರ್ಟ್ ಅಂತ ತಿಳಿಯಿರಿ. ಸೊ ಇದರ ಉತ್ತರದಲ್ಲಿ ಇದರ ಇಳಿಜಾರು ಯಾವ ಕಡೆ ಇದೆ ಅಂತ ಕೇಳಿದ್ರೆ ಸಿಂಧೂ ಮೈದಾನದ ಕಡೆಗೆ, ಆ ಕಡೆ ಸ್ಲೋಪ್ ಇದೆ, ಆ ಕಡೆ ಸ್ಲೋಪ್. ಹಾಗಾದ್ರೆ ದಕ್ಷಿಣಕ್ಕೆ ಬಂದ್ರೆ ಈ ಮರುಭೂಮಿಯು ದಕ್ಷಿಣದಲ್ಲಿ ಇಳಿಜಾರಾಗಿದೆ. ಹಾಗಾದ್ರೆ ದಕ್ಷಿಣ ಅಂದಾಗ ರಾಣಾ ಕಚ್ನ ಕಡೆಗೆ ಇಳಿಜಾರಿದೆ. ಎರಡು ಇಳಿಜಾರು, ಒಂದು ಮೈದಾನದ ಕಡೆಗೆ ಇದೆ, ಸಿಂಧೂ ಮೈದಾನದ ಕಡೆಗೆ, ಇನ್ನೊಂದು ರಾಣಾ ಕಚ್ನ ಕಡೆಗೆ ಇಳಿಜಾರಿದೆ. ಅರ್ಥ ಆಯ್ತಾ? ಓಕೆ, ರೈಟ್. ನೆಕ್ಸ್ಟ್, ವಾರ್ಷಿಕ ಸರಾಸರಿ ಮಳೆ 150 ಮಿಲಿಮೀಟರ್. ಎಷ್ಟಿದೆ ರೀ? ಅಂದ್ರೆ ಒಂದು ವರ್ಷದಲ್ಲಿ ಆಗುವಂತ ಮಳೆಯ ಪ್ರಮಾಣ 150 ಮಿಲಿಮೀಟರ್. ಇದಕ್ಕಿಂತ ಕಮ್ಮಿನೇ ಆಗುತ್ತೆ. ರೈಟ್. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಸ್ಲೈಡ್. ಥಾರ್ ಮರುಭೂಮಿಯ ವಿಭಾಗಗಳು. ಇದರಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಓಕೆ, ಸೊ ಇಡೀ ಥಾರ್ ಮರುಭೂಮಿಯಲ್ಲಿ ಎರಡು ರೀತಿ ಒಂದು ಕ್ಲಾಸಿಫಿಕೇಶನ್, ಒಂದು ವೆಸ್ಟರ್ನ್ ಥಾರ್, ಇನ್ನೊಂದು ಈಸ್ಟರ್ನ್ ಥಾರ್. ನೋಡೋಣ. ಸೊ ಪಶ್ಚಿಮ ಥಾರ್, ವೆಸ್ಟರ್ನ್ ಥಾರ್ ಅಂತ ಕರೀತಾರೆ. ಮರುಸ್ಥಲಿ, ಆ ಪಶ್ಚಿಮದಲ್ಲಿರುವಂಥ ಮರುಭೂಮಿಗೆ ಮರುಸ್ಥಲಿ ಅಂತ ಕರೀತಾರೆ. ಏನಂತ? ಮರುಸ್ಥಳಿ. ಗೊತ್ತಿರಲಿ, ಕೃಷಿ ಮಾಡಲು ಯೋಗ್ಯವಲ್ಲದ ಭೂಮಿ. ಹಾಗಾದ್ರೆ ಈ ಮರುಸ್ಥಲಿಯನ್ನ ಡೆಡ್ ಲ್ಯಾಂಡ್ ಅಂತ ಕರೀತಾರೆ. ಜೀವವಿಲ್ಲದ ಭೂಮಿ, ಒಣದಾದ ಭೂಮಿ. ಯಾಕೆ ಜೀವ ಇಲ್ಲ? ಯಾಕಂದ್ರೆ ಈ ಒಂದು ಮರುಸ್ಥಲಿ ಎಂಬ ಪ್ರದೇಶದಲ್ಲಿ ವಾರ್ಷಿಕವಾಗಿ 5 ಸೆಂಟಿಮೀಟರ್ಗಿಂತ, ಎಷ್ಟು ಸೆಂಟಿಮೀಟರ್? 5 ಅಲ್ಲ, 15 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗುತ್ತೆ. ವಾರ್ಷಿಕವಾಗಿ 15 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗ್ತದ. ಹಾಗಾಗಿ ಇದನ್ನ ಡೆಡ್ ಲ್ಯಾಂಡ್ ಅಂತ ಕರಿತೀವಿ. ನೋಡ್ರಿ, ಮಳೆನೇ ಇಲ್ಲ ಅಂದ್ರೆ ಬೆಳೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀರಿಲ್ಲ ಇಲ್ಲ ಆ ಪ್ರದೇಶದಲ್ಲಿ. ಸೊ ನೀರಿಲ್ಲ, ಕೃಷಿ ಇಲ್ಲ, ಸಸ್ಯವರ್ಗ ಇಲ್ಲ, ಆಮೇಲೆ ಜನವಸತಿ ಅಂತೂ ತೀರಾ ಕಡಿಮೆ. ಸೊ ಈ ಪ್ರದೇಶದಲ್ಲಿ ಇದನ್ನೇ ನಾವು ಏನಂತ ಕರಿತೀವಿ? ವೆಸ್ಟರ್ನ್ ಥಾರ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರಲೇ, ತಿಳಿತಾ? ಸೊ ಮರುಸ್ಥಲಿ ಅಂತ ಕರಿತೀವಿ. ಮರುಸ್ಥಳಿ ಬಹಳ ಎರಿಡ್ ಝೋನ್, ಕಂಪ್ಲೀಟ್ ಆಗಿ ಡೆಸರ್ಟ್ ಇದೆ, ಡೆಡ್ ಲ್ಯಾಂಡ್ ಅಂತ ಅದಕ್ಕೆ ಕರಿತೀವಿ. ಓಕೆ, ರೈಟ್. ಹಾಗಾದ್ರೆ ಈ ಪ್ರದೇಶದಲ್ಲಿ ಬರುವಂತಹ ಕೆಲವೊಂದು ಸಿಟೀಸ್ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಸಿಟೀಸ್ ಅಂದ್ರೆ ಜೋಧ್ಪುರ್ ಅಂತ ಬರುತ್ತೆ. ಅದಾದ್ಮೇಲೆ ಬಿಕನೇರ್ ಕೇಳಿದ್ರ? ಬಿಕನೇರ್, ಕೆಲವೊಂದು ಸಿಟೀಸ್ನು ಕೂಡ ಈ ಪ್ರದೇಶದಲ್ಲಿ ಬರ್ತಾವ. ತಿಳಿತಾ? ಸೊ ಇದೇ ನೋಡ್ರಿ ವೆಸ್ಟರ್ನ್ ಥಾರ್ ಡೆಸರ್ಟ್. ಈ ಪ್ರದೇಶ ಮರುಸ್ಥಲಿ ಅಂತ ಕರೀತಾರೆ. 15 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗುತ್ತೆ. ತಿಳಿತಾ? ರೈಟ್. ನೆಕ್ಸ್ಟ್ ಪಾಯಿಂಟ್, ಈ ಪ್ರದೇಶದಲ್ಲಿ ನೀರು ಇಲ್ಲದೆ ಬದುಕುವಂತ ಸಸ್ಯಗಳು ಮಾತ್ರ ಸಾಧ್ಯ. ಆಗ್ಲೇ ಇದೆ, ಮಳೆ ಪ್ರಮಾಣ ಇದ್ರೆ ನೀರು ತೆಗೆದುಕೊಳ್ಳುವಂತ ಸಸ್ಯಗಳು ಇರೋದಿಲ್ಲ. ಸೊ ನೀರು ಇಲ್ಲದೆ ಬದುಕುವಂತ ಸಸ್ಯಗಳು ಮಾತ್ರ ಅಲ್ಲಿ ಕಂಡು ಬರ್ತಾವ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕ್ಯಾಕ್ಟಸ್, ಅಂದ್ರೆ ಮುಳ್ಳಿನ ಜಾತಿಯ ಸಸ್ಯಗಳು ಮಾತ್ರ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ. ತಿಳಿತಾ? ರೈಟ್. ಎಕ್ಸಾಂಪಲ್ ಕ್ಯಾಕ್ಟಸ್. ನೋಡ್ರಿ, ಇದು ಪಶ್ಚಿಮ ಥಾರ ಏನಂತ ಕರಿತೀವಿ? ಮರುಸ್ಥಳಿ. ನೆನಪಿರ್ಲಿ, ಪಶ್ಚಿಮದ ಥಾರ, ಇದನ್ನ ಮರುಸ್ಥಲಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಯಾವುದು? ಪೂರ್ವದ ಥಾರ್. ಓಕೆ, ಇಡೀ ಥಾರ್ ಮರುಭೂಮಿ ಡೆಡ್ ಲ್ಯಾಂಡ್ ಅಲ್ಲ, ಪಶ್ಚಿಮದ ಮಾತ್ರ ಡೆಡ್ ಲ್ಯಾಂಡ್ ಅಂತ ಕರಿತೀವಿ. ಡೆಡ್ ಲ್ಯಾಂಡ್. ಅದೇ ಪೂರ್ವಕ್ಕೆ ಹೋಗ್ರೆ ಸ್ವಲ್ಪ ಅಲ್ಲಿ ಫಲವತ್ತಾದ ಮಣ್ಣು ಇದೆ, ಆಮೇಲೆ ಸ್ವಲ್ಪ ನೀರು ಬರೋದ್ರಿಂದ ಅಲ್ಲಿ ಬೆಳೆಗಳನ್ನು ಕೂಡ ಬೆಳಿತಾರೆ ರೈತರು, ಮತ್ತೆ ಜನರು ಕೂಡ ಜಾಸ್ತಿ ವಾಸ ಮಾಡ್ತಾರೆ. ಈ ಪ್ರದೇಶದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ. ಸುಮಾರು 10 ಚದರ ಕಿಲೋಮೀಟರ್ನಲ್ಲಿ 50 ಜನ ಮಾತ್ರ ವಾಸ ಮಾಡ್ತಾರೆ. ಎಷ್ಟು? 10 ಸ್ಕ್ವೇರ್ ಕಿಲೋಮೀಟರ್. 10 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಜನ? ಬರೀ 50 ಜನ ವಾಸ ಮಾಡ್ತಾರೆ. ಮತ್ತೆ ನೀರಿನ ಒಂದು ಫೆಸಿಲಿಟಿ ಇಲ್ಲ, ಹಾಗಾಗಿ ಕಡಿಮೆ ಜನಸಂಖ್ಯೆ ನೋಡ್ತೀವಿ. ಅದೇ ನಾವು ಉತ್ತರ ಮಹಾಮೈದಾನ ಓದುವಾಗ ನೋಡ್ರಿ, ಅಲ್ಲಿ ಜನಸಂಖ್ಯೆ ಎಷ್ಟಿತ್ತು? ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್ ತಗೊಂಡ್ರೆ ಕೇವಲ 1 ಚದರ ಕಿಲೋಮೀಟರ್ನಲ್ಲಿ 1000ಕ್ಕಿಂತಲೂ ಹೆಚ್ಚು ಜನ ವಾಸ ಮಾಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಫಲವತ್ತಾದ ಮಣ್ಣು ಇದೆ, ಕೃಷಿ ಮಾಡ್ತಾರೆ, ಆಮೇಲೆ ಹಲವಾರು ನದಿಗಳು ಹರಿತಾವ ಆ ಪ್ರದೇಶದಲ್ಲಿ. ಹಾಗಾಗಿ ಅಲ್ಲಿ ಜನಸಂಖ್ಯೆ ಕಡಿಮೆ, ಜನಸಂಖ್ಯೆ ಹೆಚ್ಚು. ಈ ಪ್ರದೇಶದಲ್ಲಿ ಕಡಿಮೆ ಜನಸಂಖ್ಯೆ. ತಿಳಿತಾ? ಎಲ್ಲಿ? ಮರುಸ್ಥಲಿ ಎಂಬಲ್ಲಿ. ರೈಟ್. ನೆಕ್ಸ್ಟ್ ಪಾಯಿಂಟ್, ಪೂರ್ವದ ಥಾರ್. ಇದು ಅರೆ ಶುಷ್ಕ ಅಂತ ಕರಿತೀವಿ. ಅರೆ ಶುಷ್ಕ ಅಂದ್ರೆ ಏನ್ರಿ? ಸೆಮಿ ಅರಿಡ್ ಅಂತ ಕರಿತೀವಿ. ಅರ್ಧಂಬರ್ಧ ಅಂತೀವಿ. ಸೆಮಿ ಅಂದ್ರೆ ಏನು? ಅರ್ಧಂಬರ್ಧ ಡೆಸರ್ಟ್. ಓಕೆ, ರೈಟ್. ಈ ಅರೆ ಶುಷ್ಕವನ್ನ ನಾವು ಏನಂತ ಕರಿತೀವಿ? ಬಾಗರ್. ಶುಷ್ಕ ಪ್ರದೇಶವನ್ನ ಮರುಸ್ಥಲಿ ಅಂತ ಕರಿತೀವಿ. ಅಂದ್ರೆ ಕಂಪ್ಲೀಟ್ ಆಗಿ ಡೆಸರ್ಟ್ ಇದೆ ಆ ಒಂದು ಪ್ರದೇಶ, ಬಟ್ ಇದು ಅರ್ಧಂಬರ್ಧ ಡೆಸರ್ಟ್ ಇದೆ. ಇದನ್ನ ಬಾಗರ್ ಅಂತ ಕರಿತೀವಿ. ತಿಳಿತಾ?
ಸೊ ತೆಳುವಾದ ಮರಳಿನ ಪದರ, ಥಿಕ್ ಸ್ಯಾಂಡಲ್, ತೆಳುವಾಗಿದೆ. ಬಾಗರ್ ಇದರ ವಿಶೇಷತೆ ನೋಡ್ರಿ. ಇದರ ಉತ್ತರದಲ್ಲಿ ಲೂನಿ ನದಿ ಇದೆ ಮತ್ತು ದಕ್ಷಿಣದಲ್ಲಿ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ ಇದೆ. ನಾನು ಆಗ್ಲೇ ಹೇಳಿದೆ. ಸೊ ಥಾರ್ ಮರುಭೂಮಿಯ ಪೂರ್ವದಲ್ಲಿ ಸ್ವಲ್ಪ ಫಲವತ್ತಾದ ಮಣ್ಣು ಇದೆ, ಯಾಕಂದ್ರೆ ಅಲ್ಲಿ ನದಿಗಳ ಹರಿತವ ಅಂತ ಹೇಳಿದೆ, ತಿಳಿತಾ. ಸೊ ಉತ್ತರದಲ್ಲಿ ಲೂನಿ ನದಿ ಇದೆ, ದಕ್ಷಿಣಕ್ಕೆ ಹೋದ್ರೆ ನಿಮಗೆ ಸಾಂಬಾರ್ ಸಾಲ್ಟ್ ಲೇಕ್ ಸಿಗುತ್ತೆ, ತಿಳಿತಾ. ಅಲ್ಲಿ ಜನಸಂಖ್ಯೆನೂ ಹೆಚ್ಚಿದೆ, ಸ್ವಲ್ಪ ಮಳೆನೂ ಹೆಚ್ಚಿದೆ. ಎದಕ್ಕೆ ಕಂಪೇರ್ ಮಾಡಿದ್ರೆ, ಮರುಸ್ಥಲಿಗೆ ಕಂಪೇರ್ ಮಾಡಿದ್ರೆ ಮಳೆಯ ಪ್ರಮಾಣ ಕೂಡ ಈ ಭಾಗದಲ್ಲಿ ಜಾಸ್ತಿ ಇದೆ. ಇದು ಪೂರ್ವದ ಥಾರ್, ಇದು ಪಶ್ಚಿಮದ ಥಾರ್. ಕ್ಲಿಯರ್. ಸೊ ಇಲ್ಲಿ ಕೃಷಿ, ರೈತರು ಕೃಷಿಯನ್ನು ಕೂಡ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜೋಳ ಮತ್ತು ಸಜ್ಜೆಯನ್ನು ಕೂಡ ಈ ಪ್ರದೇಶದಲ್ಲಿ ಬೆಳೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಥಾರ್ ಮರುಭೂಮಿಯ ಲಕ್ಷಣಗಳು. ಇದು ಬಹಳ ಇಂಪಾರ್ಟೆಂಟ್. ಏನು ಫೀಚರ್ಸ್ ಅಪ್ಪ ಅಂದರೆ, ಸ್ಯಾಂಡ್ ಡ್ಯೂನ್ಸ್ ಅಥವಾ ಮರಳು ದಿಬ್ಬಗಳು, ಮಶ್ರೂಮ್ ರಾಕ್ಸ್. ಸೊ ಥರ್ಡ್ ಒನ್ ಇಲ್ಲಿ ಒಯಾಸಿಸ್ ಅಂತ ಇದೆ ನೋಡ್ರಿ, ಥರ್ಡ್ ಕ್ಲಾಸಿಫಿಕೇಶನ್ ಬರೀತೀನಿ ನಿಮಗೆ ಕಾಣಿಸಿಲ್ಲ ಅಂದರೆ. ಒಂದನೇ ಲಕ್ಷಣ ಏನು? ಸ್ಯಾಂಡ್ ಡ್ಯೂನ್ಸ್. ಸ್ಯಾಂಡ್ ಟ್ಯೂನ್ಸ್ ಆಗಿದೆ, ಅದು ಸ್ಯಾಂಡ್ ಡ್ಯೂನ್ಸ್ ಆಗಬೇಕು. ಸ್ಯಾಂಡ್ ಡ್ಯೂನ್ಸ್. ಏನು ಇದು ಸ್ಯಾಂಡ್ ಡ್ಯೂನ್ಸ್ ಅಂದರೆ, ಈ ಡೆಸರ್ಟ್ನಲ್ಲೇ ಗಾಳಿ ವೇಗವಾಗಿ ಬೀಸ್ತಿರ್ತದೆ. ಈ ಗಾಳಿಯಿಂದ ಒಂದೆಡೆ ಮರಳು ಗುಡ್ಡದ ಥರ ರಚನೆ ಆಗಿರ್ತದೆ. ಸೊ ಇದು ಸ್ಯಾಂಡ್ ಏನಾಗಿರ್ತದೆ ಅಂದರೆ ಗುಡ್ಡದ ಥರ ರಚನೆ ಆಗಿರ್ತದೆ ಬಿಕಾಸ್ ಆಫ್ ವಿಂಡ್. ಸೊ ಅಂಥವು ಜಾಸ್ತಿ ಕಂಡು ಬರುತ್ತೆ ಡೆಸರ್ಟ್ನಲ್ಲಿ. ಇದಕ್ಕೆ ಸ್ಯಾಂಡ್ ಡ್ಯೂನ್ಸ್ ಅಥವಾ ಮರಳು ದಿಬ್ಬಗಳು ಅಂತ, ಅಂದರೆ ಮರಳಿನ ಗುಡ್ಡಗಳು ಅಂತ ಅರ್ಥ. ಇದು ಒಂದು ಲಕ್ಷಣ ಕಂಡು ಬರುತ್ತೆ. ನೆಕ್ಸ್ಟ್ ಮಶ್ರೂಮ್ ರಾಕ್ಸ್ ಅಂತ ಇದೆ. ಮಶ್ರೂಮ್ ಅಂದರೆ ಏನ್ರಿ? ಅಣಬೆ. ಅಣಬೆ ಗೊತ್ತಲ್ಲ ನಿಮಗೆ? ಅಣಬೆ ಅಡುಗೆಗೆ ಯೂಸ್ ಮಾಡ್ತಾರಲ್ಲ, ಫುಡ್ಡಾಗೆ. ಸೊ ಈ ರೀತಿ ಒಂದು ಶಿಲೆಗಳು ಎಲ್ಲಿ ಕಂಡು ಬರ್ತಾವ ಅಂದರೆ ಥಾರ್ ಡೆಸರ್ಟ್ನಲ್ಲಿ. ಈ ಕಾರಣ ಏನಂದರೆ, ಥಾರ್ ಮರುಭೂಮಿಯಲ್ಲಿ ವೇಗವಾಗಿ ಗಾಳಿ ಬೀಸ್ತಾ ಅಂತ ಹೇಳೇನೆ. ಸೊ ಇದ್ರ ಲೋವರ್ ಸೆಕ್ಷನ್ ಏನಿದೆ ಅಲ್ಲ, ಕೆಳಭಾಗದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಗಾಳಿ ಬೀಸೋದ್ರಿಂದ ಕೆಳಗಿನ ಪಾರ್ಟ್ ಎಲ್ಲ ಮಣ್ಣು ಏನಾಗುತ್ತೆ, ಸವೆತಕ್ಕೆ ಒಳಗಾಗಿರುತ್ತೆ. ಮೇಲ್ಭಾಗದಲ್ಲಿ ಈ ರೀತಿ ಕ್ಯಾಪ್ ಥರ ಕಾಣಿಸುತ್ತೆ. ಸೊ ಇದು ಯಾವ ಥರ ಕಾಣಿಸ್ತಾ ಇದೆ? ಮಶ್ರೂಮ್ ಥರ ಕಾಣಿಸ್ತಾ ಇದೆ. ಸೊ ಇಂತಹ ಶಿಲೆಗಳು, ಇಂತಹ ಗುಡ್ಡಗಳು ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದರೆ ಥಾರ್ ಡೆಸರ್ಟ್ನಲ್ಲಿ. ಇದು ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಯಾವುದು? ಒಯಾಸಿಸ್. ಏನ್ರಿ? ಓಯಾಸಿಸ್ ಅಂದ್ರೆ ಏನು? ಮರೀಚಿಕೆ ಅಂತಾರಲ್ಲ ಕನ್ನಡದಲ್ಲಿ. ಎಸ್, ಮರೀಚಿಕೆ. ಏನಿದು ಮರೀಚಿಕೆ ಅಂದರೆ, ಸುತ್ತಮುತ್ತ ಡೆಸರ್ಟ್ ಇರುತ್ತೆ ರೀ. ಅಂದರೆ ಸುತ್ತಮುತ್ತ ಡೆಸರ್ಟ್ ಅಂದರೆ ಏನು? ಮರುಭೂಮಿ ಇರುತ್ತೆ. ಸೊ ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸಮತಟ್ಟಾದ ಭೂಪ್ರದೇಶ, ಮಧ್ಯದಲ್ಲಿ ಒಂದು ಡಿಪ್ರೆಷನ್ ಇರುತ್ತೆ. ಡಿಪ್ರೆಷನ್ ಅಂದರೆ ಏನು? ತಗ್ಗು ನಿರ್ಮಾಣ ಆಗಿರುತ್ತೆ. ಸೊ ಆ ಒಂದು ತಗ್ಗಿನಲ್ಲಿ ಮಳೆ ಬಂದಾಗ ಮಳೆಯ ನೀರು ಅಥವಾ ನದಿಯ ನೀರು ಬಂದಲ್ಲಿ ಸಂಗ್ರಹಣೆ ಆಗಿರುತ್ತೆ. ಅದಕ್ಕೆ ನಾವು ಒಯಾಸಿಸ್ ಅಂತ ಕರಿತೀವಿ. ಆ ಒಯಾಸಿಸ್ ಎಂಬ ಪ್ರದೇಶದಲ್ಲಿ ಸ್ವಲ್ಪ ಸುತ್ತಮುತ್ತ ಏರಿಯಾದಲ್ಲಿ ಹಸಿರು ಸಸ್ಯಗಳನ್ನು ನಾವು ಕಾಣ್ತೀವಿ ಮತ್ತು ಹೆಚ್ಚು ಜನವಸತಿ ಕೂಡ ಕಾಣ್ತೀವಿ. ತಿಳಿತಾ? ಒಯಾಸಿಸ್ ಗೊತ್ತಿರಲಿ. ನೋಡೋಣ ಇದರ ಪಿಕ್ಚರ್ಸ್ ನೆಕ್ಸ್ಟ್ ಸ್ಲೈಡ್ನಲ್ಲಿದೆ. ಯಾವುದೇ ಅದು ಮರುಭೂಮಿಯ ಲಕ್ಷಣಗಳು ಯಾವ್ದು? ಒಂದನೇದು ಸ್ಯಾಂಡ್ ಡ್ಯೂನ್ಸ್ ಅಥವಾ ಮರಳು ದಿಬ್ಬಗಳು, ಎರಡನೇದು ಮಶ್ರೂಮ್ ರಾಕ್ಸ್, ಮೂರನೇದು ಒಯಾಸಿಸ್. ಸೊ ಇಲ್ಲಿ ಪಿಕ್ಚರ್ಸ್ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆನಾ? ಓಕೆ. ಗಾಳಿಯಿಂದ ಒಂದೆಡೆ ಸೇರಿದ ಮರಳಿನ ಗುಡ್ಡ ಅಂತ ಹೇಳಿದೆ. ಈ ರೀತಿ ಗುಡ್ಡಗಳು ನಿಮಗೆ ಕಾಣಿಸ್ತಾ ಇರುತ್ತೆ ಏನಾದ್ರೂ ಡೆಸರ್ಟ್ ನೋಡ್ಲಿಕ್ಕೆ ಹೋದ್ರೆ. ನೆಕ್ಸ್ಟ್ ಒನ್ ಮಶ್ರೂಮ್ ರಾಕ್ಸ್ ಅಂದ್ರೆ ಯಾವುದು? ಇಲ್ಲಿದೆ ನೋಡ್ರಿ. ಓಕೆ. ಕೆಳಗಿನ ಸೆಕ್ಷನ್ ಏನಾಗಿದೆ? ಗಾಳಿಯ ಮೂಲಕ ಅದು ಸವೆತಕ್ಕೆ ಒಳಗಾಗಿದೆ, ಹಾಗಾಗಿ ಇಲ್ಲಿ ಕ್ಯಾಪ್ ಥರ ರಚನೆ ಆಗಿದೆ ನೋಡ್ರಿ. ಇದನ್ನ ಮಶ್ರೂಮ್ ರಾಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದ್ರಿ? ಒಯಾಸಿಸ್. ಸುತ್ತ ಡೆಸರ್ಟ್ ಇದೆ, ಕಾಣಿಸ್ತಾ ಇದೆ. ಸುತ್ತ ಮರುಭೂಮಿ ಉಸುಕಿದೆ. ಸೊ ಮಧ್ಯದಲ್ಲಿ ಮಾತ್ರ ನೀರಿದೆ. ಸುತ್ತಮುತ್ತ ನಾನು ಆಗ್ಲೇ ಹೇಳಿದೆ ವೆಜಿಟೇಷನ್, ಸಸ್ಯವರ್ಗನೂ ಕೂಡ ಕಂಡು ಬರುತ್ತೆ. ಇದನ್ನ ಒಯಾಸಿಸ್ ಅಂತ ಕರೀತಾರೆ. ತಿಳಿದ? ಇದು ಮೂರು ಲಕ್ಷಣಗಳು. ಯಾವ್ದಾದ್ರು ಇನ್ನೊಂದ್ಸಲ ನೆನ್ಪು ಮಾಡ್ರಿ. ಮರುಭೂಮಿಯ ಲಕ್ಷಣಗಳ ಅಂದಾಗ ಫಸ್ಟ್ ಒನ್ ಸ್ಯಾಂಡ್ ಡ್ಯೂನ್ಸ್, ಎರಡನೇದು ಮಶ್ರೂಮ್ ರಾಕ್ಸ್, ಮೂರನೇದು ಒಯಾಸಿಸ್. ಪ್ಲೀಸ್ ನೆನ್ಪಿರ್ಲಿ. ನೆಕ್ಸ್ಟ್. ಓಕೆ, ಅದೆಷ್ಟು ಇನ್ಫಾರ್ಮೇಶನ್ ಎದ್ರ ಬಗ್ಗೆ ಆಯ್ತು ರೀ? ಡೆಸರ್ಟ್ ಬಗ್ಗೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಯಾವುದು ಅಂದರೆ ಕರಾವಳಿ ಮೈದಾನ, ಕೋಸ್ಟಲ್ ಪ್ಲೇನ್. ಏನಂತ ಕರೀತಾರೆ ಅದನ್ನ? ಕೋಸ್ಟಲ್ ಪ್ಲೇನ್. ಮೈದಾನ ಅಂದ್ರೆ ಏನ್ರಿ? ಆಲ್ರೆಡಿ ನಾವು ಉತ್ತರ ಮಹಾ ಮೈದಾನ ನೋಡಿದ್ವಿ. ಸಮತಟ್ಟಾದ ಭೂಪ್ರದೇಶ, ಯಾವುದೇ ಒಂದು ಏರು ತಗ್ಗುಗಳು ಇರೋದಿಲ್ಲ, ಅಂದ್ರೆ ಪರ್ವತಗಳು ಅಥವಾ ತಗ್ಗು ಇರೋದಿಲ್ಲ. ಅಂತ ಪ್ರದೇಶವನ್ನು ಏನಂತ ಕರೀತಾರೆ? ಮೈದಾನ ಅಂತ ಕರೀತಾರೆ. ಸೊ ಈ ಮೈದಾನ ಭಾರತದ ಪಶ್ಚಿಮದಲ್ಲೂ ಕಾಣ್ತೀವಿ, ಜೊತೆಗೆ ಪೂರ್ವದಲ್ಲೂ ಕೂಡ ಕಾಣ್ತೀವಿ. ಭಾರತವು ಹಿಂದೂ ಮಹಾಸಾಗರದೊಂದಿಗೆ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿದೆ. ರೈಟ್, ಮ್ಯಾಪ್ನಲ್ಲಿ ನೋಡಿ ಇಲ್ಲಿ ಇದೇನು ಭಾರತ ನಕಾಶೆ. ಸೊ ಭಾರತವನ್ನು ಪರ್ಯಾಯ
ದ್ವೀಪ ಅಂತ ಕರೀತಾರೆ. ಏನು ಪರ್ಯಾಯ ಅಂದರೆ 3 ಕಡೆ ನೀರು ಇರಬೇಕು, ಒಂದು ಕಡೆ ನೆಲ ಇರಬೇಕು, ಅದನ್ನು ಪರ್ಯಾಯ ಅಂತ ಶಬ್ದ ಬಳಸ್ತೀವಿ. ರೈಟ್. ಹಾಗಾದ್ರೆ ಭಾರತದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಬರಿಬೇಕಾ? ಸೊ ದಿಸ್ ಈಸ್ ಅರಬ್ಬಿ ಸಮುದ್ರ, ದಿಸ್ ಈಸ್ ಬೇ ಆಫ್ ಬೆಂಗಾಲ್, ಬಾಬ್ ಅಂತ ಬರಿತೀನಿ, ಬೇ ಆಫ್ ಬೆಂಗಾಲ್. ಆಮೇಲೆ ಭಾರತದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ. ಯಾವ ಸಾಗರ ರೀ? ಹಿಂದೂ ಮಹಾಸಾಗರ. ಇದನ್ನ ಇಂಡಿಯನ್ ಓಷನ್ ಅಂತ ಕೂಡ ಕರೀತಾರೆ, ಗೊತ್ತಿರಲಿ. ಸೊ ಹಿಂದೂ ಮಹಾಸಾಗರದ 2 ಶಾಖೆಗಳೇ ಯಾವುದು ಅಂದ್ರೆ, ಒಂದು ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿ ಶಾಖೆ. ತಿಳಿತಾ? ನೋಡ್ರಿ, ಇಲ್ಲಿ ಹಿಂದೂ ಮಹಾಸಾಗರ ಇದೆ. ಈ ಹಿಂದೂ ಮಹಾಸಾಗರದಲ್ಲಿ ಬಹುತೇಕ ದೇಶಗಳು ಕರಾವಳಿ ತೀರ ಹೊಂದಿವೆ. ಆ ಇಷ್ಟು ದೇಶಗಳಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ಏಕೈಕ ದೇಶ ಅಂದ್ರೆ ನಮ್ಮ ಭಾರತ. ಅತಿ ಹೆಚ್ಚು ಅಂತ ಬಳಸ್ತಾ ಇದ್ದೀನಿ ಶಬ್ದವನ್ನ. ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ದೇಶನೇ ಯಾವುದು ಅಂದ್ರೆ ನಮ್ಮ ಭಾರತ ದೇಶ. ತಿಳಿತಾ? ರೈಟ್. ಕರಾವಳಿ ಮೈದಾನವು 2 ರೀತಿಯಾಗಿ ವಿಭಾಗಿಸಲಾಗಿದೆ. ಎಷ್ಟು ರೀತಿಯಾಗಿ? 2 ರೀತಿಯಾಗಿ. ಯಾವ್ದ್ಯಾವುದು? ಒಂದು ಪಶ್ಚಿಮ ಕರಾವಳಿ ಮೈದಾನ ಮತ್ತು ಇನ್ನೊಂದು ಯಾವುದು? ಪೂರ್ವ ಕರಾವಳಿ ಮೈದಾನ. ಓಕೆ. ಸೊ ಈ ಭಾಗದಲ್ಲಿ ಏನು ಕಾಣಿಸ್ತಾ ಇಲ್ಲ, ಇದಿಷ್ಟು ಪ್ರದೇಶ, ಇದು ಪಶ್ಚಿಮ ಕರಾವಳಿ ಮೈದಾನ, ಮತ್ತು ಈ ಕಡೆ ಇರುವಂಥದ್ದು ಪೂರ್ವ ಕರಾವಳಿ ಮೈದಾನ. ರೈಟ್. 2 ಟೈಪ್ಸ್ ಕೋಸ್ಟಲ್ ಪ್ಲೇನ್ಸ್. ಸೊ ಫಸ್ಟ್ ಒಂದು ಡಿಸ್ಕಷನ್ ಮಾಡೋದು ಯಾವುದು ಅಂದ್ರೆ ಪಶ್ಚಿಮ ಕರಾವಳಿ ಮೈದಾನ. ಕರಾವಳಿ ಮೈದಾನ. ಹಾಗಾದ್ರೆ ಅಲ್ಲಿ ಬರುವಂತ ರಾಜ್ಯಗಳು ಯಾವ್ದ್ಯಾವ್ದು ನೋಡೋಣ ಬನ್ನಿ. ರಾಜ್ಯಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಕೇರಳ. ಯಾವ್ದ್ಯಾವ್ದ್ರಿ ರಾಜ್ಯಗಳು? ಮ್ಯಾಪ್ನಲ್ಲಿ ಇಂಡಿಕೇಶನ್ ಮಾಡಬೇಕು. ಮ್ಯಾಪ್ ರೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲದು ಅಂತ ಗೊತ್ತಿರಬೇಕು. ತಿಳಿತಾ? ಬನ್ನಿ. ಸೊ ಇದು ಗುಜರಾತ್ ಇದೆ. ಯಾವ ರಾಜ್ಯ ಇದು? ಗುಜರಾತ್. ಅದಾದ್ಮೇಲೆ ಕೆಳಗಡೆ ಗುಜರಾತ್ ದಕ್ಷಿಣದಲ್ಲಿ ಬರುವಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ. ಆಮೇಲೆ ಇಲ್ಲಿ ಚಿಕ್ಕ ರಾಜ್ಯ ಯಾವುದು? ಇಡೀ ಭಾರತದಲ್ಲಿ ಅತ್ಯಂತ ಚಿಕ್ಕದಾದ ರಾಜ್ಯ ಗೋವಾ ಇದೆ. ರೈಟ್. ಆಮೇಲೆ ಮಹಾರಾಷ್ಟ್ರ ದಕ್ಷಿಣದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಇದೆ. ಆಮೇಲೆ ಕೇರಳ ಇದೆ. ತಿಳಿತಾ? 5 ರಾಜ್ಯಗಳು. ಯಾವ ಕರಾವಳಿ ಮೈದಾನ? ಪಶ್ಚಿಮ ಕರಾವಳಿ ಮೈದಾನ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಆ್ಯಂಡ್ ಕೇರಳ. 5 ಸ್ಟೇಟ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್. ಈ ಮೈದಾನವು ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಕಂಡು ಬರುತ್ತವೆ. ಯಾವ ಮೈದಾನ ರೀ? ಯಾವ ಮೈದಾನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಪಶ್ಚಿಮ ಮೈದಾನ. ಹಾಗಾದ್ರೆ ಪಶ್ಚಿಮ ಮೈದಾನ ಯಾವ 2 ಮಧ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಬರೆ ಇದೇನ್ರಿ ಇದು? ಪಶ್ಚಿಮ ಘಟ್ಟಗಳು. ಕರೆಕ್ಟಾ? ದೀಸ್ ಆರ್ ವೆಸ್ಟರ್ನ್ ಘಾಟ್ಸ್. ದಕ್ಕನ್ ಪ್ರಸ್ಥಭೂಮಿ ಓದುವಾಗ ನಾನು ಹೇಳಿದ್ದೆ, ನಾನು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಬರುವಂತ ಬೆಟ್ಟಗಳು ಯಾವುದು? ಪಶ್ಚಿಮ ಘಟ್ಟಗಳು. ಘಟ್ಟ ಅಂದ್ರೆ ಬೆಟ್ಟ ಅಂತ ಅರ್ಥ. ಸೊ ಇದು ಪಶ್ಚಿಮ ಘಟ್ಟಗಳಿದೆ. ಅದಾದ್ಮೇಲೆ ಈ ಕಡೆ ಅರಬ್ಬಿ ಸಮುದ್ರ ಇದೆ. ಯಾವ ಸಮುದ್ರ? ಅರಬ್ಬಿ ಸಮುದ್ರ. ಕ್ಲಿಯರ್? ಹಾಗಾದ್ರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ, ಆಮೇಲೆ ಅರಬ್ಬಿ ಸಮುದ್ರದಲ್ಲಿ. ಸೊ ಯಾವೊಂದು ನಾವು ಲ್ಯಾಂಡ್ ಫಾರ್ಮ್ ಕಾಣ್ತೀವಿ ಅಂದ್ರೆ ಅದೇ ಮೈದಾನ ಪಶ್ಚಿಮ ಮೈದಾನ. ಆಯ್ತಾ? ಪಶ್ಚಿಮ ಮೈದಾನವು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರ ಮಧ್ಯೆ ಕಂಡು ಬರುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಕಿರಿದಾದ ಪಟ್ಟಿ. ಏನು ಕಿರಿದಾದ ಅಂದ್ರೆ ವಿಡ್ತ್ ಜಾಸ್ತಿ ಇಲ್ಲ ರೀ, ಕಮ್ಮಿ ಇದೆ ವಿಡ್ತ್. ಹಾಗಾದ್ರೆ ವಿಡ್ತ್ ಎಷ್ಟಿದೆ ಅಂದ್ರೆ 10 ರಿಂದ 15 ಕಿಲೋಮೀಟರ್ ಅಗಲ. ಜಸ್ಟ್ 10 to 15 ಕಿಲೋಮೀಟರ್ ನೋಡ್ರಿ, ಅಷ್ಟೇ ಅಗಲ ಇದೆ ಕರಾವಳಿ ಮೈದಾನ. ಸೊ ಮಧ್ಯದಲ್ಲಿ ಕಿರಿದಾಗಿದೆ, ಉತ್ತರ ಮತ್ತು ದಕ್ಷಿಣದಲ್ಲಿ ಅಗಲವಾಗಿದೆ. ಸೊ ಪಶ್ಚಿಮ ಕರಾವಳಿ ಮೈದಾನ ಉತ್ತರದಲ್ಲಿ ಅದರ ವಿಡ್ತ್ ಜಾಸ್ತಿ ಇದೆ. ಓಕೆ. ಸೊ ನೀವೇನಾದ್ರೂ ಮಧ್ಯದಲ್ಲಿ ಬಂದ್ರೆ ವಿಡ್ತ್ ಕಡಿಮೆ ಇದೆ, ಮತ್ತೆ ದಕ್ಷಿಣದಲ್ಲಿ ವಿಡ್ತ್ ಜಾಸ್ತಿ ಇದೆ. ಇದು ಒಂದು ಲಕ್ಷಣ, ಇದರದ್ದು ಪಶ್ಚಿಮ ಕರಾವಳಿ ಮೈದಾನದ ಲಕ್ಷಣ. ರೈಟ್, ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್, ಈ ಮೈದಾನವು ಸೂರತ್ನ ದಕ್ಷಿಣದಿಂದ ಕನ್ಯಾಕುಮಾರಿಯವರೆಗೆ ಸುಮಾರು 1500 ಕಿಲೋಮೀಟರ್ ವರೆಗೆ ವಿಸ್ತರಿಸಿದೆ. ಹಾಗಾದ್ರೆ ಈ ಪಶ್ಚಿಮ ಕರಾವಳಿ ಎಲ್ಲಿಂದ ಸ್ಟಾರ್ಟ್, ಎಲ್ಲಿಗೆ ಎಂಡ್ ಆಗ್ತದ ಅಂತ ಕೇಳಿದ್ರೆ ಸೂರತ್ ಎಲ್ಲಿದೆ? ಸೂರತ್ ಇಂಪಾರ್ಟೆಂಟ್ ಸಿಟಿ ಆಫ್ ಗುಜರಾತ್. ತಾಪಿ ನದಿಯ ದಂಡೆಯ ಮೇಲಿದೆ ಸೂರತ್. ಹೌದಾ? ಹಾಗಾದ್ರೆ ಇಲ್ಲಿ ಬರುವಂಥದ್ದು ಒಂದು ನದಿ ಯಾವುದು ಅಂದ್ರೆ ತಾಪಿ ರಿವರ್. ಯಾವ ನದಿ ಅದು? ತಾಪಿ ನದಿ. ನಮ್ಗದು ಬೇಕಾಗಿಲ್ಲ, ತಾಪಿ ನದಿ. ಸೊ ಇಲ್ಲೇ ಬರುತ್ತೆ ಆ ಸಿಟಿ. ಯಾವ್ದ್ರಿ? ಸೂರತ್. ಓಕೆ. ಸೂರತ್ ಈಸ್ ಫೇಮಸ್ ಫಾರ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ಹೌದಲ್ಲ? ಸೊ ಸೂರತ್ನಿಂದ ಎಲ್ಲಿವರೆಗೂ ರೀ? ಕನ್ಯಾಕುಮಾರಿ. ಭಾರತದ ದಕ್ಷಿಣದ ಭೂತುದಿನೇ ಯಾವುದು ಅಂದ್ರೆ ಕನ್ಯಾಕುಮಾರಿ.
ಕನ್ಯಾಕುಮಾರಿ. ಕ್ಲಿಯರ್? ಕನ್ಯಾಕುಮಾರಿ. ಹಾಗಾದ್ರೆ ಸೂರತ್ನಿಂದ ಕನ್ಯಾಕುಮಾರಿವರೆಗೆ ಈ ಮೈದಾನದ ಒಟ್ಟು ಉದ್ದ ಎಷ್ಟು ಅಂದ್ರೆ 1500 ಕಿಲೋಮೀಟರ್. ಎಷ್ಟಿದೆ ರೀ? 1500 ಕಿಲೋಮೀಟರ್. ರೈಟ್? ಎನಿ ಡೌಟ್? ನೋ ಡೌಟ್? ಓಕೆ, ಮುಂದೆ ಹೋಗೋಣ ಬನ್ನಿ. 1500 ಕಿಲೋಮೀಟರ್ ಅದನ್ನ ಹೇಳಿ. ನೆಕ್ಸ್ಟ್ ನೋಡ್ರಿ, ಈ ಕರಾವಳಿಯು ನೀರಿನಲ್ಲಿ ಮುಳುಗಲ್ಪಟ್ಟಿರುವುದರಿಂದ ಈ ಕರಾವಳಿ ರೂಪುಗೊಂಡಿದೆ. ಹಾಗಾಗಿ ಬಂದರುಗಳು ಮತ್ತು ರೇವು ಪಟ್ಟಣಗಳು. ರೇವು ಪಟ್ಟಣಗಳಂದ್ರೆ ಇಂಗ್ಲಿಷ್ ನಲ್ಲಿ ಹಾರ್ಬರ್ಸ್ ಅಂತ ಕರೀತಾರೆ ನೋಡ್ರಿ. ಹಾರ್ಬರ್ಸ್ ಅಂದ್ರೆ ದೊಡ್ಡ ದೊಡ್ಡ ಶಿಪ್ಸ್ ಇರ್ತಾವ, ಅದರಲ್ಲಿ ಆಮದು ರಫ್ತು ಮಾಡುವಂತ ವಸ್ತುಗಳು ಇರ್ತಾವ್ರಿ, ದೇಶದಿಂದ ದೇಶಕ್ಕೆ ಹೋಗ್ತಾವಲ್ಲ, ಅದಕ್ಕೆ ರೇವು ಪಟ್ಟಣ, ಹಾರ್ಬರ್ಸ್ ಅಂತ ಕರೀತಾರೆ. ರೇವು ಪಟ್ಟಣಗಳಿಗೆ ಅನುಕೂಲವಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ಎಕ್ಸಾಮ್ ಪರ್ಪಸ್. ಏನು? ಸೊ ಪಶ್ಚಿಮದ ಕರಾವಳಿ ಇಂಗ್ಲಿಷ್ನಲ್ಲಿ ಹೇಳ್ತೀನಿ ಏನಂತ ಕರೀತಾರೆ ಅಂದ್ರೆ ಸಬ್ಮರ್ಜ್ಡ್ ಪ್ಲೇನ್ ಅಂತ ಕರೀತಾರೆ. ಯಾವ ಶಬ್ದ ಬಳಸ್ತಾರೆ ನೋಡ್ರಿ? ಸಬ್ಮರ್ಜ್ಡ್. ಇಂಗ್ಲಿಷ್ ಟರ್ಮ್ಸ್ ಗೊತ್ತಿರಬೇಕು. ಸಬ್ಮರ್ಜ್ಡ್ ಪ್ಲೇನ್ಸ್. ಹಂಗಂದ್ರೆ ಏನೋ ಸಬ್ಮರ್ಜ್ಡ್ ಅಂದ್ರೆ ಜಲಾವೃತವಾದ ಮೈದಾನಗಳು. ಎಂಥ ಮೈದಾನಗಳು? ಜಲಾವೃತವಾದ ಮೈದಾನಗಳು. ಏನಿದು ಜಲಾವೃತವಾದ ಮೈದಾನ ಅಂದ್ರೆ? ಇದೇನು ಪಶ್ಚಿಮ ಮೈದಾನ ಇದೆ ಅಲ್ರಿ, ಇದು ಪಶ್ಚಿಮ ಮೈದಾನ ಅಂತ ತಿಳಿರಿದು. ಓಕೆ, ಪಕ್ಕದಲ್ಲಿ ಏನಿದೆ? ಅರಬ್ಬಿ ಸಮುದ್ರ ಇದೆ. ಈ ಅರಬ್ಬಿ ಸಮುದ್ರದ ನೀರು ಈ ಮೈದಾನದ ಒಳಗಡೆ ಬಂದ್ಬಿಟ್ಟಿದೆ. ಹಾಗಾಗಿ ಇದನ್ನು ಸಬ್ಮರ್ಜ್ಡ್ ಪ್ಲೇನ್ಸ್ ಅಂತ ಕರೀತಾರೆ. ಜಲಾವೃತವಾದ ಮೈದಾನ, ನೀರು ಭೂಭಾಗದ ಒಳಗಡೆ ಬಂದಿದೆ. ತಿಳಿತಾ? ಸೊ ಹೀಗಾಗಿರೋದ್ರಿಂದ ಈ ಪ್ರದೇಶದಲ್ಲಿ ಹಡಗುಗಳು ಬಂದು ನಿಲ್ಲಕ್ಕೆ ಒಂದು ಅನುಕೂಲಕರವಾದ ಸ್ಥಿತಿಯನ್ನು ಉಂಟು ಮಾಡಿದೆ. ತಿಳಿತಾ? ಸೊ ಹಾಗಾಗಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಬಂದರು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ಪಶ್ಚಿಮ ಕರಾವಳಿ ತೀರದಲ್ಲಿ. ಅರ್ಥ ಆಯ್ತಾ? ಎಸ್. ಇನ್ನೊಂದ್ಸಲ ಓದ್ತೀನಿ ಆ ಪಾಯಿಂಟು. ಈ ಕರಾವಳಿಯು ನೀರಿನಲ್ಲಿ ಮುಳುಗಲ್ಪಟ್ಟಿರುವುದರಿಂದ, ಲ್ಯಾಂಡ್ ಒಳಗಿದೆ, ನೀರ್ ಮೇಲೆ ಬಂದಿದೆ. ಸೊ ಈ ಕರಾವಳಿ ರೂಪುಗೊಂಡಿದೆ. ಹಾಗಾಗಿ ಬಂದರುಗಳು ಮತ್ತು ರೇವು ಪಟ್ಟಣಗಳಿಗೆ ಅನುಕೂಲಕರವಾಗಿದೆ. ಓಕೆ, ಇದನ್ನ ಪೋರ್ಟ್ಸ್ ಅಂತ ಕರೀತಾರೆ, ಇದನ್ನ ಹಾರ್ಬರ್ಸ್. ಇವೆರಡಕ್ಕೂ ಅನುಕೂಲವಾಗಿದೆ. ನೆಕ್ಸ್ಟ್ ಉದಾಹರಣೆ, ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡ್ರಿ. ಏನಪ್ಪಾ ಅಂದ್ರೆ, ದ್ವಾರಕಾ ನಗರವು ಸಮುದ್ರದಲ್ಲಿ ಮುಳುಗಿದ ಕುರುಹುಗಳಿವೆ. ನಾನು ಆಗ್ಲೇ ಹೇಳಿದೆ ಲ್ಯಾಂಡ್ ಇದೆ, ಲ್ಯಾಂಡ್ ಮೇಲೆ ನೀರು ಬಂದಿದೆ ಅಂತ ಹೇಳಿದೆ, ಹೌದಾ? ಸೊ ದ್ವಾರಕಾ ಸಿಟಿ ಎಲ್ಲಿ ಬರುತ್ತೆ ರೀ? ಗುಜರಾತ್ ರಾಜ್ಯದಲ್ಲಿ. ದ್ವಾರಕಾ ಇದಕ್ಕೆ ಫೇಮಸ್ ಹೇಳ್ರಿ, ಶ್ರೀಕೃಷ್ಣ ದೇವರು ಶ್ರೀಕೃಷ್ಣ ನಿರ್ಮಿಸಿದ ಒಂದು ನಗರವಾಗಿದೆ. ಅದು ಕರಾವಳಿ ತೀರದಲ್ಲೇ ಇದೆ, ಈ ಪ್ರದೇಶದಲ್ಲಿದೆ ದ್ವಾರಕಾ. ಇತ್ತು ಬಟ್ ಇವಾಗ ಏನಾಗಿದೆ ಅಂದ್ರೆ ಸಮುದ್ರ ನೀರು ಮೇಲ್ಗಡೆ ಬಂದಿರೋದ್ರಿಂದ ಆ ನಗರ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಅರ್ಥ ಆಯ್ತಾ? ರೈಟ್. ಅಂದ್ರೆ ಸಿ ಲೆವೆಲ್ ಏನಾಗಿದೆ ರೀ? ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್, ಮಳೆ 200 - 400 ಸೆಂಟಿಮೀಟರ್. ಪಶ್ಚಿಮ ಕರಾವಳಿಯಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಸೊ ವಾರ್ಷಿಕವಾಗಿ ಎಷ್ಟು ಅಂತ ಕೇಳಿದ್ರೆ 200 - 400 ಸೆಂಟಿಮೀಟರ್ ಮಳೆ ಆಗುತ್ತೆ. ಹೈ ಆಯ್ತಲ್ಲ, ಭಾಳ ಆಯ್ತು. ಸೊ ಕಾರಣ ಏನ್ ಹೇಳ್ರಿ? ಅಲ್ಲೇ ಯಾಕೆ ಹೆಚ್ಚು ಮಳೆ ಐತೆ? ಯಾಕಂದ್ರೆ ಇಲ್ಲಿ ಏನ್ ನೋಡ್ತೀವಿ ನಾವು? ವೆಸ್ಟರ್ನ್ ಘಾಟ್ಸ್ ನೋಡ್ತೀವಿ. ಭಾರತದ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳದಾವ, ಹೌದಾ? ಪಶ್ಚಿಮ ಘಟ್ಟಗಳು. ಯಾವಾಗ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಎಂಟ್ರಿ ಕೊಡ್ತಾವ, ಈ ಮಾರುತಗಳನ್ನು ತಡೆಯೋರು ಯಾರು ಅಂದ್ರೆ ಪಶ್ಚಿಮ ಘಟ್ಟಗಳು. ಯಾಕಂದ್ರೆ ಮೋಡಗಳು ಆ ಪರ್ವತಗಳನ್ನು ದಾಟ್ಕೊಂಡು ಆ ಕಡೆ ಹೋಗಕ್ಕಾಗಲ್ಲ. ಕೆಲವೊಂದು ಮೋಡಗಳು ಹೋಗ್ತಾವ, ಹೋಗಲ್ಲ ಅಂತಿಲ್ಲ. ಸೊ ಈ ಮೋಡಗಳು ಏನಾರು ಮಾಡ್ತಾವ ಅಂತ ಕೇಳಿದ್ರೆ ವೆಸ್ಟರ್ನ್ ಘಾಟ್ಸ್ಗಳಿಗೆ ಡಿಕ್ಕಿ ಹೊಡೆದು ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆಯನ್ನ ತರಿಸ್ತಾವೆ. ತಿಳಿತಾ? ಈ ಭಾಗದಲ್ಲಿ. ಸೊ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಿದೆ. ಕಾರಣ ಏನಪ್ಪಾ ಅಂದ್ರೆ, ಕಾರಣ ಏನು? ಅವು ಅಡ್ಡ ಗೋಡೆ ಅಂತ ನಿಂತಿವೆ, ಹೌದಿಲ್ಲ? ಒಳ ಹೋಗ್ಲಿಕ್ಕೆ ಬಿಡಂಗಿಲ್ಲ ಮೋಡಗಳಿಗೆ. ಹೆಚ್ಚು ಮಳೆ ಆಗ್ತದೆ. ಹೆಚ್ಚು ಮಳೆ ಅಂದ್ರೆ ಎಷ್ಟು? ವಾರ್ಷಿಕವಾಗಿ 200 - 400 ಸೆಂಟಿಮೀಟರ್. ತಿಳಿತಾ? ಎಸ್, ವೆರಿ ಇಂಪಾರ್ಟೆಂಟ್, ಅದು ಗೊತ್ತಿರಲಿ. ಅದಾದ್ಮೇಲೆ ನದಿಗಳು. ಓಕೆ, ಸೊ ಈ ಭಾಗದಲ್ಲಿ ಬಂದು ಹರಿಯುವಂತ ನದಿಗಳು ನೋಡ್ರಿ, ನದಿಗಳು ಅಳಿವೆಗಳನ್ನು ರೂಪಿಸುತ್ತವೆ. ಇಲ್ಲೊಂದು ಟರ್ಮ್ ಇದೆ ರೀ, ಅಳಿವೆ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಅಳಿವೆ? ಇಂಗ್ಲಿಷ್ನಾಗ ಏನಂತಾರೆ ಅಳಿವೆ? ಈಸ್ಚೂರಿ ಅಂತಾರೆ. ಈಸ್ಚೂರಿ. ಈ ಈಸ್ಚೂರಿ ಅಂದ್ರೆ ಏನು? ಇದು ಬಹಳ ಇಂಪಾರ್ಟೆಂಟ್ ಶಬ್ದಗಳು ನೋಡ್ರಿ. ಪಶ್ಚಿಮಕ್ಕೆ ಹರಿಯುವ ಎಲ್ಲಾ ನದಿಗಳು ಹಿಂಗ ಹರಿತಾವಿಲ್ರಿ, ಕೆಲವೊಂದು ಪಶ್ಚಿಮಕ್ಕೆ ನದಿಗಳು ಹರಿತಾವ, ಹೌದಾ? ಸೊ ಪಶ್ಚಿಮಕ್ಕೆ ಹರಿಯುವ ಎಲ್ಲಾ ನದಿಗಳು ಅಳಿವೆಗಳನ್ನು ಉಂಟು ಮಾಡಿವೆ. ಪೂರ್ವಕ್ಕೆ ಹರಿಯುವ ಎಲ್ಲಾ ನದಿಗಳು ಡೆಲ್ಟಾಸ್ ಅನ್ನ ಕ್ರಿಯೇಟ್ ಮಾಡಿವೆ. ಡೆಲ್ಟಾ ಅಂದ್ರೆ ನದಿ ಮುಖಜ ಭೂಮಿ. ಸೊ ನದಿಗಳು ಚಾಪ್ಟರ್ ಹೇಳುವಾಗ ಮತ್ತೆ ಅಲ್ಲಿ ಹೇಳ್ತೀನಿ, ತಿಳಿತಾ? ಸೊ ಈಶ್ವರ್ಯ ಅಂದ್ರೆ ಏನು? ಡೆಲ್ಟಾ ಅಂದ್ರೆ ಏನು?
ಅಳಿವೆ ನೀರು ಅಂದ್ರೆ ಏನು, ನದಿ ಮುಖಜ ಭೂಮಿ ಅಂದ್ರೆ ಡಿಫ್ರೆನ್ಸ್ ನೋಡ್ರಿ ಇಲ್ಲಿ ಹೇಳ್ತೀನಿ. ಪಾಯಿಂಟ್ ಏನಿತ್ತಿಲ್ಲಿ, ನದಿಗಳು ಅಳಿವೆಗಳನ್ನು ರೂಪಿಸುತ್ತದೆ ಮತ್ತು ಮೀನುಗಾರಿಕೆಗೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಒದಗಿಸುತ್ತವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಪಶ್ಚಿಮಕ್ಕೆ ಹರಿದು ಬರುವಂತಹ ನದಿಗಳು ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರು ಇರುತ್ತೆ. ಎಂತ ನೀರದು, ಸಿಹಿ ನೀರು, ಕರೆಕ್ಟಾ, ಸಿಹಿ ನೀರು. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಕಾಳಿಯಿಂದ ನೇತ್ರಾವತಿ, ಹೌದಾ, ಅಲ್ಲಿ ನದಿಗಳಿದಾವ. ಆಮೇಲೆ ಕೇರಳ ರಾಜ್ಯದಲ್ಲಿ ಅದಾವ, ಮಹಾರಾಷ್ಟ್ರದಲ್ಲಿ ಅದಾವ. ಹಾಗಾದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಅರಬ್ಬಿ ಸಮುದ್ರದಲ್ಲಿ ಅಳಿವೆಯನ್ನು ಉಂಟು ಮಾಡ್ತವೆ. ಅಳಿವೆ ಅಂದ್ರೆ ಗೊತ್ತಿರಲಿ, ನದಿಯಿಂದ ಬರುವಂತಹ ಸಿಹಿ ನೀರು ಸಮುದ್ರದಲ್ಲಿರುವಂತ ಉಪ್ಪು ನೀರಿನ ಮಿಶ್ರಣ, ಎರಡು ಮಿಕ್ಸ್ ಆಗುತ್ತೆ ಈ ಪ್ರದೇಶದಲ್ಲಿ. ಈ ರೀತಿ ಮಿಕ್ಸ್ ಆಗುತ್ತೆ. ಆ ಪ್ರದೇಶವನ್ನ, ಆ ಎರಡೂ ನೀರನ್ನು ಕೂಡುವಂತ ಪ್ರದೇಶವನ್ನ ಏನಂತ ಕರೀತಾರೆ, ಅಳಿವೆ ಅಂತ ಕರೀತಾರೆ. ಏನಂತೇಳಿ, ಅಳಿವೆ. ಈ ಅಳಿವೆ ನೀರು ಅಂದ್ರೆ ಆ ಭಾಗದಲ್ಲಿ ಮೀನುಗಳ ಸಂಖ್ಯೆ ಜಾಸ್ತಿ ಇರ್ತದ್ರಿ. ಕಾರಣ ಅಂದ್ರೆ ಆ ಭಾಗದಲ್ಲಿ ಎರಡು ನೀರು ಕಲಿಯೋದ್ರಿಂದ ಆ ನೀರಿನಲ್ಲಿ ಪೋಷಕಾಂಶ ಹೆಚ್ಚಿರ್ತದೆ. ದಟ್ ರೀಜನ್ ಇಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಅದು ಯಾರಿಗೆ ಫುಡ್ ಅಂದ್ರೆ ಮೀನುಗಳಿಗೆ ಫುಡ್, ತಿಳಿತಾ. ಯಾಕಂದ್ರೆ ಈ ಭಾಗದಲ್ಲಿ ನದಿಗಳು ಬಂದು ಬೀಳ್ತಿರ್ತಾವ, ಹೌದಾ. ನದಿಗಳು ತಮ್ಮ ಜೊತೆಗೆ ಎಲ್ಲ ಮಿನರಲ್ಸ್ ತಗೊಂಡು ಬಂದಿರ್ತಾವ. ಮಿನರಲ್ಸ್ ಅದು ಯಾರಿಗೆ ಫುಡ್ ಅಂದ್ರೆ ಫಿಶ್ಗಳಿಗೆ ಫುಡ್. ಸೊ ಈ ಭಾಗದಲ್ಲಿ ಮೀನುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ತಿಳಿತಾ. ರೈಟ್. ಸೊ ಮೀನುಗಾರಿಕೆಗೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಒದಗಿಸುತ್ತದೆ. ರೈಟ್. ನೆಕ್ಸ್ಟ್ ಪಾಯಿಂಟ್. ಒನ್ ಮೋರ್ ಪಾಯಿಂಟ್ ನೋಡ್ರಿ. ಪಶ್ಚಿಮ ಭಾಗದ ಪಶ್ಚಿಮದಲ್ಲಿ ಹೆಚ್ಚು ಮಳೆ ಆಗ್ತದ ಅಂತ ಹೇಳಿದೆ, 200 ರಿಂದ 400 ಸೆಂಟಿಮೀಟರ್. ಈ ಪರ್ವತಗಳಿಗೆ ಅಥವಾ ಈ ಬೆಟ್ಟಗಳಿಗೆ ಬಡದು ಅಲ್ಲೇ ಮಳೆ ಆಗೋದನ್ನ ಏನಂತ ಕರೀತಾರೆ, ಕಮೆಂಟ್ ಮಾಡಬೇಕಾ? ಓಕೆ, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್. ಪ್ರಮುಖ ನದಿಗಳು ನರ್ಮದಾ, ತಾಪಿ, ಆಮೇಲೆ ಯಾವುದು, ನರ್ಮದಾ, ತಾಪಿ, ಮಾಹಿ ಮತ್ತು ಸಬರ್ಮತಿ. ಓಕೆ, ಎಲ್ಲ ಹೆಸರು ಕೇಳಿರ್ತೀರ ನಾವು. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಅಂದ್ರೆ ನರ್ಮದಾ ಹೇಳ್ತೀರಿ. ಸೆಕೆಂಡ್ ಲಾಂಗೆಸ್ಟ್ ಯಾವುದು, ತಾಪಿ. ಇರ್ಲಿ, ಅದೇನೆಲ್ಲ ನೋಡೋಣ ರಿವರ್ಸ್ನಲ್ಲಿ. ಹಾಗಾದ್ರೆ ಈ ಭಾಗದಲ್ಲಿ ಹರಿಯುವಂತ ನದಿಗಳು ನರ್ಮದಾ ಬರುತ್ತೆ, ಆಮೇಲೆ ತಾಪಿ ಬರುತ್ತೆ, ಆಮೇಲೆ ಈ ಕಡೆಯಿಂದ ಸಾಬರ್ಮತಿ, ಓಕೆ, ಆಮೇಲೆ ಮಾಹಿ ರಿವರ್. ಸೊ ಈ ರೀತಿ ಮಾಹಿ ರಿವರ್ಸ್ ಬರ್ತಾವ. ಇದು ಇಂಪಾರ್ಟೆಂಟ್ ರಿವರ್ಸ್. ಇನ್ನು ಬಹಳ ಅದಾವ್ರಿ ನದಿಗಳು, ಬಟ್ ಇಂಪಾರ್ಟೆಂಟ್ ರಿವರ್ಸ್ ಅಂದಾಗ ನರ್ಮದಾ, ತಾಪಿ, ಸಬರ್ಮತಿ ಅಂಡ್ ಮಾಹಿ ರಿವರ್ಸ್. ಓಕೆ, ಎಲ್ಲಿ ಸೇರ್ತಾವ ಅಂದ್ರೆ ಅರಬ್ಬಿ ಸಮುದ್ರ. ನೆಕ್ಸ್ಟ್, ಪ್ರಮುಖ ಬಂದರುಗಳು. ಓಕೆ, ಬಂದರುಗಳು ಯಾವ್ದು? ಕಾಂಡ್ಲಾ ಬಂದರು, ಮಜ್ಗಾಂವ್, ನವಸೇವಾ, ಮರ್ಮಗೋವಾ, ಮಂಗಳೂರು ಮತ್ತು ಕೊಚ್ಚಿ. ಸೊ ಇಷ್ಟು ಬಂದರುಗಳು ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಪಶ್ಚಿಮ ಕರಾವಳಿ ತೀರದಲ್ಲಿ ಬಂದರುಗಳನ್ನ ಕಾಣ್ತೀವಿ. ಕೆಲವು ಸ್ಟೇಟ್ಸ್ನು ಗೊತ್ತಿರಬೇಕು, ಅಂದ್ರೆ ಯಾವ ಬಂದರು ಯಾವ ರಾಜ್ಯದಲ್ಲಿದೆ ಅಂತೇಳಿ. ಫಾರ್ ಎಕ್ಸಾಂಪಲ್, ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ ರೀ? ಕಾಂಡ್ಲಾ ಗುಜರಾತ್. ಮಂಗಳೂರು ಬಂದರು ಯಾವ ರಾಜ್ಯದಲ್ಲಿದೆ? ಮಂಗಳೂರು ಎಲ್ಲಿದೆ? ಕರ್ನಾಟಕದಲ್ಲಿ. ಆಮೇಲೆ ಕೊಚ್ಚಿ ಎಲ್ಲಿದೆ ರೀ? ಕೇರಳದಲ್ಲಿ. ಅದಾದ್ಮೇಲೆ ಮರ್ಮಗೋವಾ ಗೋವಾ ರಾಜ್ಯದಲ್ಲಿ, ನವಸೇವಾ ಮಹಾರಾಷ್ಟ್ರದಲ್ಲಿ. ಸೊ ರೆಸ್ಪೆಕ್ಟಿವ್ ಸ್ಟೇಟ್ಸು ಕೂಡ ಗೊತ್ತಿರಬೇಕು, ಎಕ್ಸಾಮ್ ಪರ್ಪಸ್. ಇಲ್ಲಿ ನೆಕ್ಸ್ಟ್ ಒನ್, ಪಶ್ಚಿಮ ಕರಾವಳಿಯ ವಿಭಾಗಗಳು. ಮತ್ತೆ ಅಲ್ಲಿ ಡಿವಿಷನ್ಸ್ ಮಾಡ್ತಾರೆ. ಪಶ್ಚಿಮ ಕರಾವಳಿ, ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಒಳಗೆ ಯಾವ ರೀತಿ ನೋಡೋಣ. ಕಚ್ ಮತ್ತು ಕಾಥಿಯಾವಾಡ್ ಕರಾವಳಿ. ಇಡೀ ಆ ಕರಾವಳಿ ಮೈದಾನದಲ್ಲೇ ಮತ್ತೆ 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 ಕ್ಲಾಸಿಫಿಕೇಶನ್ ಮಾಡ್ತಾರೆ. ಕಚ್ ಮತ್ತು ಕಾಥಿಯಾವಾಡ್ ಕರಾವಳಿ. ಆಮೇಲೆ ಕೊಂಕಣ ಕರಾವಳಿ. ಕೊಂಕಣ ಕರಾವಳಿ ಅಂದಾಗ ಅಲ್ಲಿ ಬರುವಂಥ ರಾಜ್ಯಗಳು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ಎಸ್, ಕರ್ನಾಟಕನೂ ಕೂಡ ಕೊಂಕಣ ಕರಾವಳಿಯಲ್ಲಿ ಬರುತ್ತೆ. ಕರ್ನಾಟಕದ ಸ್ವಲ್ಪ ಉತ್ತರ ಭಾಗದ್ದು, ತಿಳಿತಾ. ರೈಟ್. ಕೇನರ ಅಥವಾ ಕನ್ನಡ ಕರಾವಳಿ. ಕನ್ನಡ ಕರಾವಳಿ ಅಂತಲೂ ಕೂಡ ಕರೀತಾರೆ. NCERT ಬುಕ್ಸ್ನಲ್ಲಿ ಕನ್ನಡ ಕರಾವಳಿ ಅಂತ ಕೊಟ್ಟಿದ್ದಾರೆ, ತಿಳಿತಾ. ಕೇನರ ಅಂತಲೂ ಕರೀತಾರೆ, ಕನ್ನಡ ಕರಾವಳಿ, ಮ್ಯಾಕರಲ್ ಕರಾವಳಿ ಅಂತ ಕೂಡ ಕರೀತಾರೆ. ಸೊ ಯಾವ ರಾಜ್ಯ? ನಮ್ಮ ಕರ್ನಾಟಕ. ನೆಕ್ಸ್ಟ್, ಮಲಬಾರ್ ಕರಾವಳಿ ಮೈದಾನ ಎಲ್ಲಿದೆ ರೀ? ಕೇರಳ ರಾಜ್ಯದಲ್ಲಿ. ಇದಿಷ್ಟು ಮೈದಾನಗಳು ನಿಮಗೆ ಗೊತ್ತಿರಬೇಕು. ಮ್ಯಾಪ್ನಲ್ಲಿ ಇಂಡಿಕೇಶನ್ ಮಾಡ್ತೀನಿ ಬರ್ರಿ. ಓಕೆ, ಕಚ್ ಅಂದ್ರೆ ಇಲ್ಲಿ ತನಕ ಬ್ಲೂ ಕಲರ್ ಶೇಡ್ ಮಾಡಿದಾರಲ್ಲ, ಇದು ಕಚ್. ಓಕೆ, ಯಾವುದು? ಐ ಆಮ್ ಸಾರಿ, ಕಚ್. ಇದಿಷ್ಟು ಕಚ್ ಭಾಗ. ಓಕೆ, ಆಮೇಲೆ ಇದು ಗ್ರೀನ್ ಕಲರ್ ಪೋರ್ಷನ್ ಕಾಣಿಸ್ತಾ ಇದೆ ಅಲ್ಲ, ಇದು ಕಾಥಿಯಾವಾಡ್. ಎರಡು ಬರೋದು ಗುಜರಾತ್ನಲ್ಲೇ, ಕಚ್,
ಕಾಥಿಯಾವಾಡ್ ಕರಾವಳಿ ಮೈದಾನ. ಕೊಂಕಣ ಕೋಸ್ಟ್ ಅಂದಾಗ 3 ಸ್ಟೇಟ್, ಮಹಾರಾಷ್ಟ್ರ, ಗೋವಾ, ನದನ್ ಪೋರ್ಷನ್ ಆಫ್ ಕರ್ನಾಟಕ. ತಿಳಿತಾ? ಸೊ ಇದಿಷ್ಟು ಏನು ಬ್ಲೂ ಕಲರ್ ಇದೆ ಅಲ್ಲ, ಇಲ್ಲಿ 3 ರಾಜ್ಯಗಳು, ಮಹಾರಾಷ್ಟ್ರ, ಇಲ್ಲಿ ಗೋವಾ ಬರುತ್ತೆ, ಇದು ಕರ್ನಾಟಕ. ಯಾವ ಕೋಸ್ಟ್ ಇದು? ಕೊಂಕಣ್ ಕೋಸ್ಟ್, ಕೊಂಕಣ್ ಕೋಸ್ಟ್. ಕೆನರಾ ಕೋಸ್ಟ್ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಕೋಸ್ಟ್. ಸೊ ಇದು ಕನ್ನಡ ಕೋಸ್ಟ್. ಅದಾದ್ಮೇಲೆ ಮಲಬಾರ್ ಕೋಸ್ಟ್ ಅಂದ್ರೆ ಕೇರಳ ರಾಜ್ಯದ ಮಲಬಾರ್ ಕೋಸ್ಟ್. 5 ಕೋಸ್ಟ್. ಫಸ್ಟ್ ಒನ್ ಯಾವುದು? ಕಚ್, ಕಾಥಿಯಾವಾಡ್, ಕೊಂಕಣ್, ಕನ್ನಡ್, ಮಲಬಾರ್. 5 ಕರಾವಳಿ ಮೈದಾನಗಳು ಪಶ್ಚಿಮ ಕರಾವಳಿ ಮೈದಾನದಲ್ಲಿ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಇದೆ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಾಗ ಕೇಳಬಹುದು, ಕೇಳದೇನೂ ಇರಬಹುದು, ಬಟ್ ನಮ್ಗೆ ಗೊತ್ತಿರಬೇಕು. ಮಲಬಾರ್ ಕರಾವಳಿಯು ಅನೇಕ ಸರೋವರ, ಲಗೂನ್ ಮತ್ತು ಹಿನ್ನೀರಿನಿಂದ ಕೂಡಿದೆ. ಕೇರಳದಲ್ಲಿ ಹಿನ್ನೀರನ್ನು ಕಾಯಲ್ಸ್ ಅಂತ ಕರೀತಾರೆ, ಕಾಯಲ್ ಎನ್ನುವರು. ಉದಾಹರಣೆ ಅಷ್ಟಮುಡಿ ಮತ್ತು ವೆಂಬನಾಡು. ಓಕೆ ನೋಡ್ರಿ, ಲಗೂನ್ಸ್ ಅಂದ್ರೆ ಏನ್ರಿ? ಲಗೂನ್ ಸರೋವರ ಅಂದಾಗ ಇವು ಭಾರತದ ಮೈದಾನ ಪ್ರದೇಶದಲ್ಲೇ ಕಾಣುತ್ತೀವಿ, ಹೌದಾ? ಲಗೂನ್ಸ್ ಅಂದ್ರೆ ಗೊತ್ತಿರಲಿ, ಇಟ್ಸ್ ಎ ಕಾನ್ಫ್ಲುಯೆನ್ಸ್ ಆಫ್ ಬೋತ್ ಫ್ರೆಶ್ ವಾಟರ್ ಅಂಡ್ ಸಾಲ್ಟ್ ವಾಟರ್. ಸಿಹಿ ನೀರು ಮತ್ತು ಉಪ್ಪು ನೀರಿನ ಮಿಶ್ರಣವನ್ನ ಲಗೂನ್ ಸರೋವರ ಅಂತ ಕರಿತೀವಿ. ಯಾಕೆ ಸಿಹಿ ನೀರು ಉಪ್ಪು ನೀರು? ಯಾಕಂದ್ರೆ ಈ ಲಗೂನ್ ಸರೋವರಗಳಲ್ಲಿ ನದಿಗಳ ನೀರು ಮಿಕ್ಸ್ ಆಗುತ್ತೆ, ಪ್ಲಸ್ ಸಮುದ್ರದ ನೀರು ಕೂಡ ಮಿಕ್ಸ್ ಆಗುತ್ತೆ. ಈ ಎರಡೂ ನೀರಿನ ಮಿಶ್ರಣ ಅಂತಹ ಸರೋವರಗಳಿಗೆ ಏನಂತ ಕರೀತಾರೆ? ಲಗೂನ್ ಸರೋವರ. ತಿಳಿತಾ? ಬ್ರಾಕಿಶ್ ವಾಟರ್ ಲೇಕ್ ಅಂತ ಕರೀತಾರೆ. ಲಗೂನ್ಗೆ ಇನ್ನೊಂದು ಹೆಸರು. ರೈಟ್. ಸೊ ಇದು ಮೈದಾನದಲ್ಲೇ ಕಾಣ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಯಾವ್ದ್ಯಾವ್ದು? ಅಷ್ಟಮುಡಿ ಮತ್ತು ವೆಂಬನಾಡ್. ಇಲ್ಲಿ ಒಂದು ಪಿಕ್ಚರ್ ಇಮೇಜ್ ಕೂಡ ಇದೆ ನೋಡ್ರಿ. ಓಕೆ, ಇದು ಕೇರಳ ರಾಜ್ಯದಲ್ಲಿರುವಂಥ ಒಂದು ಲಗೂನ್ ಸರೋವರ. ಅಲ್ಲಿ ಬೋಟ್ಸ್ ಇದೆ, ಬೋಟ್ಸ್ ಮೇಲೇನೆ ಮನೆ ಇದೆ ನೋಡ್ರಿ. ದೀಸ್ ಲಗೂನ್ಸ್ ಆರ್ ಫೇಮಸ್ ಫಾರ್ ಟೂರಿಸ್ಟ್. ಓಕೆ, ಟೂರಿಸಮ್ಗೆ ಭಾಳ ಫೇಮಸ್ ನೋಡ್ರಿ. ತಿಳಿತಾ? ನೆಕ್ಸ್ಟ್ ಆಮೇಲೆ ಇದೇ ಒಂದು ಲಗೂನ್ ಸರೋವರಗಳಲ್ಲೇ ಆ ರಾಜ್ಯದಲ್ಲಿ ಬೋಟ್ ರೇಸ್ ಅನ್ನ ಮಾಡ್ತಾರೆ. ಬೋಟ್ ರೇಸ್ ಕಾಂಪಿಟೇಷನ್ ಸೊ ಇಲ್ಲಿ ಮಾಡ್ತಾ ಇದ್ರೆ ಅದ್ರದ್ದೊಂದು ಇಮೇಜ್ ಹಾಕಿದ್ದೇನೆ, ಗೊತ್ತಿರಲಿ. ಕ್ಲಿಯರ್? ನೆಕ್ಸ್ಟ್ ಪೂರ್ವ ಕರಾವಳಿ ಮೈದಾನ. ನೆಕ್ಸ್ಟ್ ಯಾವ್ದ್ರೆ? ಪೂರ್ವ ಕರಾವಳಿ ಮೈದಾನ, ಈಸ್ಟರ್ನ್ ಕೋಸ್ಟಲ್ ಪ್ಲೇನ್. ಓಕೆ, ಈ ಮೈದಾನವು ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ಮಧ್ಯೆ ಕಂಡು ಬರುತ್ತದೆ. ಸೊ ಅವಾಗಲೇ ನಾನು ಪಶ್ಚಿಮ ಕರಾವಳಿ ಮೈದಾನ ಅಂದಾಗ ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರ ಮಧ್ಯೆ ಇತ್ತು. ಈಗ ಪೂರ್ವ ಕರಾವಳಿ ಮೈದಾನ ಅಂದಾಗ ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ಮಧ್ಯೆ ಇದೆ. ರೈಟ್. ಹಾಗಾದ್ರೆ ರಾಜ್ಯಗಳು ಯಾವ್ದಾವ್ದ್ರೆ ಇಲ್ಲಿ? ಪಶ್ಚಿಮ ಬಂಗಾಳ, ಕರೆಕ್ಟಾ? ಒಡಿಶಾ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು. ಬನ್ನಿ ಮ್ಯಾಪ್ನಲ್ಲಿ. ಸೊ ರಾಜ್ಯಗಳ ಲೊಕೇಶನ್ಸ್ ಗೊತ್ತಿರಲಿ. ವೆಸ್ಟ್ ಬೆಂಗಾಲ್ ಇದೆ ಅಂದ್ರೆ ಪಶ್ಚಿಮ ಬಂಗಾಳ, ಅದ್ರ ಕೆಳಗಡೆ ಒಡಿಶಾ ಇದೆ, ಒಡಿಶಾ. ಆಮೇಲೆ ಆಂಧ್ರ ಪ್ರದೇಶ್ ಇದೆ, ಆಮೇಲೆ ತಮಿಳುನಾಡು ಇದೆ. 4 ರಾಜ್ಯಗಳು. ಪಶ್ಚಿಮ ಕರಾವಳಿ ಮೈದಾನ ಅಂದಾಗ 5 ರಾಜ್ಯ ಇತ್ತ, ಅದೇ ಪೂರ್ವ ಕರಾವಳಿ ಮೈದಾನ ಅಂದಾಗ 4 ರಾಜ್ಯಗಳು. 5 + 4 9. ಹಾಗಾದ್ರೆ ಕರಾವಳಿ ತೀರ ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂದ್ರೆ 9. 5 ಈ ಕಡೆ, 4 ಆ ಕಡೆ. ಅದನ್ನು ಕೂಡ ಗೊತ್ತಿರಲಿ ನಿಮ್ಗೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಉತ್ತರದಲ್ಲಿ ಹುಗ್ಲಿ ನದಿ ಇದೆ. ಹುಗ್ಲಿ ನದಿ ಮುಖಜ ಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಓಕೆ, ಎಲ್ಲಿಂದ ಸ್ಟಾರ್ಟ್ ಇದು? ಪೂರ್ವ ಕರಾವಳಿ ಮೈದಾನ ಅಂದ್ರೆ ಹುಗ್ಲಿ. ಹುಗ್ಲಿ ಯಾವ ನದಿಯ ಡಿಸ್ಟ್ರಿಬ್ಯೂಟರಿ ಅಂದ್ರೆ ಏನ್ರಿ? ಒಂದು ಮೇನ್ ರಿವರ್ ಇರುತ್ತೆ, ಅದು ಸಮುದ್ರ ಸೇರೋಕ್ಕಿಂತ ಮುಂಚೆ ಕವಲುಗಳಾಗಿ ಹೊಡೆಯುತ್ತೆ, ಅದನ್ನ ಡಿಸ್ಟ್ರಿಬ್ಯೂಟರಿ ಅಂತ ಕರೀತಾರೆ. ಸೊ ಇದು ಗಂಗಾ ನದಿಯ ಡಿಸ್ಟ್ರಿಬ್ಯೂಟರಿ ಯಾವುದು? ಹುಗ್ಲಿ ನದಿ. ಓಕೆ, ಇನ್ನೊಂದು ಬ್ರಾಂಚ್ ಎಲ್ಲ ಹೋಗ್ತದೆ ಬಾಂಗ್ಲಾದೇಶ್ನಾಗ, ಅದೇ ಇರಲಿ, ಅದು ಪದ್ಮ ಅಂತ ಕರೀತಾರೆ, ಏನೇ ಇರಲಿ. ಹಾಗಾದ್ರೆ ಹುಗ್ಲಿ ನದಿಯಿಂದ ಯಾವ ನದಿ ಎಲ್ಲಿವರೆಗೂ? ಹುಗ್ಲಿ ನದಿಯಿಂದ ಅಥವಾ ಹುಗ್ಲಿ ನದಿ ಮುಖಜ ಭೂಮಿಯಿಂದ ಕನ್ಯಾಕುಮಾರಿಯವರೆಗೆ ಇರುವಂತಹ ಕರಾವಳಿ ಮೈದಾನವನ್ನ ಏನಂತ ಕರೀತಾರೆ ಅಂದ್ರೆ ಪೂರ್ವ ಕರಾವಳಿ ಮೈದಾನ. ರೈಟ್. ಓಕೆ, ಆಗಲ್ಲ ನೋಡ್ರಿ ಇಲ್ಲಿ 100 ರಿಂದ 130 ಕಿಲೋಮೀಟರ್. ಸೊ ಪಶ್ಚಿಮ ಕರಾವಳಿ ಮೈದಾನ ಜಸ್ಟ್ 10 to 15 ಕಿಲೋಮೀಟರ್ ಅಗಲ ಇತ್ತು. ಅಗಲ ಬಹಳ ಕಮ್ಮಿ ಇದೆ ರೀ, ಹೌದಾ? ಆದ್ರೆ ಇಲ್ಲಿ ಯಾಕೆ ಅಗಲ ಕಡಿಮೆ ಇದೆ ರೀ?
ಅಲ್ಲಿ ನೋಡ್ರಿ ಭೂ ಪ್ರದೇಶದ ಮೇಲೆ ಅಥವಾ ಭೂಭಾಗದ ಮೇಲೆ ನೀರು ಒಳಗೆ ಬಂದ ಅಂತ ಹೇಳಿದೆ, ಹಾಗಾಗಿ ಅಲ್ಲಿ ಅಗಲ ಕಡಿಮೆ ಇದೆ. ಬಟ್ ಪೂರ್ವ ಕರಾವಳಿ ಮೈದಾನ ಅಂದಾಗ ಇದು ಎಮರ್ಜೆಂಟ್ ಪ್ಲೇನ್ ಅಂತ ಕರಿತೀವಿ. ಎಮರ್ಜೆಂಟ್ ಪ್ಲೇನ್ ಅಂದ್ರೆ ಹೊರಹೊಮ್ಮಿದ ಕರಾವಳಿ. ಹೊರಹೊಮ್ಮಿದ ಕರಾವಳಿ ಅಂದ್ರೆ ಈ ಭೂಪ್ರದೇಶ ಸಮುದ್ರದವರೆಗೂ ಚಾಚಿದೆ, ಇದನ್ನ ಹೊರಹೊಮ್ಮಿದ ಕರಾವಳಿ ಅಂತ ಕರೀತಾರೆ. ಅಂದ್ರೆ ಕರಾವಳಿ ಮೈದಾನ ತುಂಬಾ ಅಗಲ ಇರುತ್ತೆ. ಅಗಲ ಎಷ್ಟಿದೆ ರೀ? 100 to 130 ಕಿಲೋಮೀಟರ್. ಕ್ಲಿಯರ್? ಓಕೆ, ಎಲ್ಲಿಂದ ಎಲ್ಲಿವರೆಗೂ? ಹುಗ್ಲಿ ರಿವರ್ ಟು ಅಪ್ ಟು ಕನ್ಯಾಕುಮಾರಿ. ತಿಳಿತಾ? ನೆಕ್ಸ್ಟ್, ಪಶ್ಚಿಮ ಕರಾವಳಿ ಮೈದಾನಕ್ಕೆ ಹೋಲಿಸಿದರೆ ಪೂರ್ವ ಕರಾವಳಿಯ ಮೈದಾನ ವಿಸ್ತಾರವಾಗಿದೆ. ಆಗ್ಲೇ ಹೇಳಿದೆ, ಪಶ್ಚಿಮಕ್ಕೆ ನೀವೇನಾದ್ರೂ ಕಂಪೇರ್ ಮಾಡಿದ್ರೆ ಪೂರ್ವ ಕರಾವಳಿ ಮೈದಾನ ಏನಾಗಿದೆ ರೀ? ಅಗಲವಾಗಿದೆ, ಬಿಡ್ತಲ್ಲಿ ಜಾಸ್ತಿ ಇದೆ. ನೆಕ್ಸ್ಟ್ ಪಾಯಿಂಟ್, ನದಿ ಮುಖಜ ಭೂಮಿಗಳು. ಓಕೆ, ನದಿ ಮುಖಜ ಭೂಮಿ ಅಂದ್ರೆ ಏನ್ರಿ? ಹೇಳ್ತೇನಂತ. ನದಿ ಮುಖಜ ಭೂಮಿ ಇಂಗ್ಲಿಷ್ ನಲ್ಲಿ ಏನಂತಾರೆ? ನದಿ ಮುಖಜ ಭೂಮಿಗಳಿಗೆ ಡೆಲ್ಟಾಸ್ ಅಂತಾರೆ. ಏನಂತಾರೆ? ಡೆಲ್ಟಾಸ್. ಇದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಥಿಂಗ್. ಪೂರ್ವಕ್ಕೆ ಹರಿಯುವ ಎಲ್ಲಾ ನದಿಗಳು ನದಿ ಮುಖಜ ಭೂಮಿಯನ್ನು ನಿರ್ಮಿಸಿವೆ. ಕರೆಕ್ಟಾ? ಫಾರ್ ಎಕ್ಸಾಂಪಲ್, ನೀವು ಗಂಗಾ ಮತ್ತು ಬ್ರಹ್ಮಪುತ್ರ ತಗೋರಿ, ಎರಡೂ ಸೇರಿ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ನಿರ್ಮಾಣ ಮಾಡಿವೆ. ಡೆಲ್ಟಾ ಜಗತ್ತಿನಲ್ಲಿ ದೊಡ್ಡದಾದ ನದಿ ಮುಖಜ ಭೂಮಿ. ಕ್ಲಿಯರ್? ಆಮೇಲೆ ಗೋದಾವರಿ ಡೆಲ್ಟಾ ಇದೆ, ಅದಾದ್ಮೇಲೆ ಕೃಷ್ಣಾ ಡೆಲ್ಟಾ ಇದೆ, ಅದಾದ್ಮೇಲೆ ಕಾವೇರಿ ಡೆಲ್ಟಾ ಇದೆ. ಹಾಗಾದ್ರೆ ಡೆಲ್ಟಾ ಅಂದ್ರೆ ಏನು ಅಂತ ಕೇಳಿದ್ರೆ, ಈ ನದಿಗಳು ನೋಡ್ರಿ ಬಹಳ ದೂರದಿಂದ ಹರ್ಕೊಂಡು ಬರ್ತಾವ, ಜಾಸ್ತಿ ಕಿಲೋಮೀಟರ್ ಕವರ್ ಮಾಡ್ಕೊಂಡ್ ಬರ್ತಾವ. ತಮ್ಮ ಜೊತೆಗೆ ನೀರು ತರೋದಲ್ಲದೆ ಸೆಡಿಮೆಂಟ್ ಅಂದ್ರೆ ಏನು? ಕಲ್ಲು, ಮಣ್ಣು, ಆಮೇಲೆ ಮರಳು ತಗೊಂಡ್ ಬಂದು ಸಮುದ್ರ ಸೇರೋಕ್ಕಿಂತ ಮುಂಚೆ ಏನ್ ಮಾಡ್ತಾವ ಅಂದ್ರೆ ಡಿಪಾಸಿಷನ್ ಮಾಡ್ಕೊಂತ ಹೋಗ್ತಾವ. ಡಿಪಾಸಿಷನ್ ಮಾಡಿ ತಮ್ಗೆ ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲಿ ಸಂಧಿ ಒಳಗಿಂದ ಹೋಗಿ ಸಮುದ್ರ ಸೇರ್ತಾವ. ಅದನ್ನೇ ಡೆಲ್ಟಾ ಅಂತ ಕರಿತೀವಿ. ತಿಳಿತಾ? ಅದೊಂದು ಭೂ ಪ್ರದೇಶ, ಅತ್ಯಂತ ಫಲವತ್ತಾದ ಮಣ್ಣು. ಡೆಲ್ಟಾ ಒಳಗೆ ಮೆಕ್ಕಲು ಮಣ್ಣು ಇರ್ತದೆ, ಗೊತ್ತಿರ್ಲಿ. ತಿಳಿತಾ? ಸೊ ಪೂರ್ವಕ್ಕೆ ಹರಿಯುವ ನದಿಗಳು ಡೆಲ್ಟಾವನ್ನ ನಿರ್ಮಾಣ ಮಾಡಿವೆ. ಎಲ್ಲಿ? ಬಂಗಾಳಕೊಲ್ಲಿ ಮೈದಾನ ಪ್ರದೇಶ ಬರ್ತವೆ ಅಂತ ತಿಳ್ಕೊರಿ. ಹಾಗಾದ್ರೆ ಯಾವ್ಯಾವ ರಿವರ್ಸ್ ಕ್ರಿಯೇಟ್ ಮಾಡೋರಿ? ಡೆಲ್ಟಾ ಮಹಾನದಿ ಒಡಿಶಾದ ಕಣ್ಣೀರಿನ ನದಿ ಅಂತ ಕೂಡ ಕರಿತೀವಿ, ಯಾಕಂದ್ರೆ ಜಾಸ್ತಿ ಪ್ರವಾಹಕ್ಕೆ ತುತ್ತಾಗ್ತಾವ ಅಲ್ಲಿರುವಂತಹ ಜನರು, ಆಮೇಲೆ ಅಗ್ರಿಕಲ್ಚರ್ ಲ್ಯಾಂಡ್. ಗೋದಾವರಿ, ಕೃಷ್ಣ, ಕಾವೇರಿ. ಸೊ ಇಷ್ಟು ನದಿಗಳು ಏನನ್ನ ನಿರ್ಮಾಣ ಮಾಡಿವೆ ಅಂದ್ರೆ ಡೆಲ್ಟಾಸ್. ನೆಕ್ಸ್ಟ್, ಪೂರ್ವ ಕರಾವಳಿ ಮೈದಾನದ ವಿಭಾಗಗಳು. ಸೊ ಪಶ್ಚಿಮದಲ್ಲಿ ಮಾಡಿದ್ವಲ್ಲ, ಯಾವ್ದಾವ್ದು? ಕಚ್, ಕಾಥಿಯಾವಾಡ್, ಕೊಂಕಣ, ಕನ್ನಡ ಅಂಡ್ ಮಲಬಾರ್. ಅದೇ ರೀತಿ ಅಲ್ಲೂ ಕೂಡ ಮಾಡಿದ್ದೀನಿ. ನೋಡ್ರಿ ಕ್ಲಾಸಿಫಿಕೇಶನ್. ಉತ್ಕಲ ಮೈದಾನ, ಫಸ್ಟ್ ಒನ್ ಉತ್ಕಲ ಮೈದಾನ. ಹಾಗಾದ್ರೆ ಯಾವ ರಾಜ್ಯದ ಹಳೆ ಹೆಸರು ಉತ್ಕಲ ಆಗಿದೆ ಹೇಳ್ತೀರಾ? ಯಾವ ರಾಜ್ಯದ್ದು? ಒಡಿಶಾ ರಾಜ್ಯದ ಹಳೆ ಹೆಸರು ಏನಪ್ಪಾ ಅಂದ್ರೆ ಉತ್ಕಲ. ಹಾಗಾಗಿ ಉತ್ಕಲ ಮೈದಾನ. ಈ ಮೈದಾನವು ಮಹಾನದಿ, ಬ್ರಾಹ್ಮಣಿ, ಬೈತರಾಣಿ, ಒಡಿಶಾ ರಾಜ್ಯದ ಮೂಲಕ ಹರಿದು ಬಂಗಾಳ ಕೊಲ್ಲಿಗೆ ಸೇರುವಂತಹ ನದಿಗಳು. ಗೊತ್ತಿಲ್ಲ, ಮಹಾನದಿ, ಬ್ರಾಹ್ಮಣಿ, ಬೈತರಾಣಿ ನದಿಗಳ ಮುಖಜ ಭೂಮಿಯನ್ನು ಒಳಗೊಂಡಿದೆ. ತಿಳಿತ್ರಿ? ಒಡಿಶಾ ರಾಜ್ಯದಲ್ಲಿ ಯಾವ ಮೈದಾನ? ಉತ್ಕಲ ಮೈದಾನ. ನೆಕ್ಸ್ಟ್, ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಉಪ್ಪು ನೀರಿನ ಸರೋವರ ಚಿಲಿಕಾ ಸರೋವರ. ಬಹಳ 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 ಇಂಪಾರ್ಟೆಂಟ್. ಚಿಲಿಕಾ ಸರೋವರ ಬರೆದು ಕೂಡ ಮಹಾನದಿ ಮುಖಜ ಭೂಮಿಯ ದಕ್ಷಿಣದಲ್ಲಿದೆ. ಓಕೆ, ಹಾಗಾದ್ರೆ ಮ್ಯಾಪ್ ನಲ್ಲಿ ಒಂದ್ಸಲ ನೋಡೋಣ ಬನ್ನಿಲ್ಲಿ. ಓಕೆ, ಇದು ಬ್ರಾಹ್ಮಣಿ ರಿವರ್ ಅಂತ ತಿಳಿಯಿರಿ. ಓಕೆ, ಬ್ರಾಹ್ಮಣಿ ರಿವರ್. ಸೊ ಇದು ಬ್ರಾಹ್ಮಣಿ ನದಿ ಇದೆ, ಆಮೇಲೆ ಇದು ಮಹಾನದಿ ಇದೆ. ಮಹಾನದಿ. ಕ್ಲಿಯರ್? ಈ ಮಹಾನದಿಯ ದಕ್ಷಿಣದಲ್ಲಿ ಒಂದು ಸರೋವರ ಇದೆ. ಅದು ಭಾರತ ದೇಶದ ಅತ್ಯಂತ ದೊಡ್ಡದಾದ ಉಪ್ಪು ನೀರಿನ ಸರೋವರ. ದೊಡ್ಡದಾದ ಉಪ್ಪು ನೀರಿನ ಸರೋವರ ಅಂದ್ರೆ ಚಿಲಿಕಾ ಸರೋವರ. ಯಾವ ಸರೋವರ ರೀ? ಚಿಲಿಕಾ ಸರೋವರ. ಇದು ಉಪ್ಪು ನೀರಿನ ಸರೋವರ. ಸರೋವರಗಳಲ್ಲಿ ಮತ್ತೆ ಟೈಪ್ಸ್ ಅದಾವ್ರಿ. ಉಪ್ಪು ನೀರಿನ ಸರೋವರ, ಸಿಹಿ ನೀರಿನ ಸರೋವರ, ಆಮೇಲೆ ಹಿಮ ನದಿಗಳ ಸರೋವರ. ಹಿಮ ನದಿಯ ನೀರು ಕರಗಿ ತಗ್ಗಾದ ಪ್ರದೇಶದಲ್ಲಿ ಜಮಾ ಆಯ್ತಂದ್ರೆ ಹಿಮ ನದಿಯ ಸರೋವರ ಅಂತ ಕರೀತಾರೆ. ಆಮೇಲೆ ಕ್ರೇಟರ್ ಲೇಕ್ ಇದೆ, ಆಮೇಲೆ ಆಕ್ಸ್ಬೋ ಲೇಕ್ ಇದೆ. ಸೊ ಈ ರೀತಿ ಮತ್ತೆ ನೋಡೋಣ, ಅದು ಸಾಧ್ಯ ಆಯ್ತಂದ್ರೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಂತೆ. ಓಕೆ, ಗೊತ್ತಿರಲಿ. ಸೊ ಭಾರತ ದೇಶದ ಅತ್ಯಂತ ದೊಡ್ಡದಾದ ಉಪ್ಪು ನೀರಿನ, ಉಪ್ಪು ಅಂತ ಮೆನ್ಷನ್ ಇತ್ತು ಅಂದ್ರೆ ಯಾವ್ದು ಹಾಕ್ಬೇಕ್ರಿ? ಚಿಲಿಕಾ ಸರೋವರ. ತಿಳಿತಾ? ಇನ್ ಕೇಸ್ ಭಾರತದ ದೊಡ್ಡದಾದ ಸಿಹಿ ನೀರಿನ ಸರೋವರ ಅಂದಾಗ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ, ಅದು ಉಲ್ಲರ್ ಸರೋವರ. ಇಲ್ಲೆಲ್ಲ ಬರುತ್ತೆ. ಓಕೆ, ಹಿಯರ್ ಇಟ್ ಈಸ್ ಉಲ್ಲರ್. ಸಿಹಿ ನೀರು ಅಂದಾಗ ಉಲ್ಲರ್ ಹಾಕ್ಬೇಕು. ಉಪ್ಪು ನೀರಿನ ಸರೋವರ ಅಂದಾಗ
ಚಿಲಿಕಾ ಸರೋವರ ಒಡಿಶಾ ರಾಜ್ಯ. ತಿಳಿತಾ? ರೈಟ್. ನೆಕ್ಸ್ಟ್ ಎರಡನೇದು ಉತ್ತರ ಸರ್ಕಾರ, ನದನ್ ಸರ್ಕಾರ, ಇಂಗ್ಲಿಷ್ ನಲ್ಲಿ ನದನ್ ಸರ್ಕಾರ ಅಂತಾರೆ. ಓಕೆ, ಹಾಗಾದ್ರೆ ಯಾವ ಯಾವ ರಾಜ್ಯಗಳ ಕರಾವಳಿ ತೀರಕ್ಕೆ ಹಿಂಗ್ ಕರೀತಾರ ನೋಡೋಣ. ಒಡಿಶಾ ಮತ್ತು ಆಂಧ್ರ ಪ್ರದೇಶ್, ಒಡಿಶಾ ಹಿಡ್ಕೊಂಡು ಆಂಧ್ರ ಪ್ರದೇಶವರೆಗೂ ಯಾವ ಮೈದಾನ ಅಂತ ಕರೀತಾರೆ? ಉತ್ತರ ಸರ್ಕಾರ. ಓಕೆ, ರೈಟ್. ಸಮ್ ಪಾರ್ಟ್ ಆಫ್ ಒಡಿಶಾ ಅಂಡ್ ಆಂಧ್ರ ಪ್ರದೇಶ್. ಇದು ಯಾವ್ದ್ರಿ? ನದನ್ ಸರ್ಕಾರ ಅಥವಾ ಉತ್ತರ ಸರ್ಕಾರ. ಉತ್ತರ ಸರ್ಕಾರ ಕರಾವಳಿ ಮೈದಾನ, ಒಡಿಶಾ ಮತ್ತು ಆಂಧ್ರ ಪ್ರದೇಶ್. ನೆಕ್ಸ್ಟ್ ಕೋರಮಂಡಲ್ ಕರಾವಳಿ. ಕೋರಮಂಡಲ್ ಎಲ್ಲಿ ಬರುತ್ತೆ? ಎಲ್ಲಿ? ತಮಿಳ್ನಾಡು. ರೈಟ್, ತಮಿಳ್ನಾಡು. ಆಂಧ್ರ ಪ್ರದೇಶ್ ಮತ್ತು ತಮಿಳ್ನಾಡು, ಆಂಧ್ರ ಪ್ರದೇಶದಿಂದ ತಗೋಬೇಕಾ ಕೋರಮಂಡಲ್ ಅಂದಾಗ? ನಿಮಗೆ ಕಾಣಿಸ್ತಾ ಇದ್ದಾನೆ ಬ್ಲೂ ಕಲರ್ ಶೇಡ್ ಮಾಡಿದ್ದು, ಎಲ್ಲಿ ತನಕ ಅಂದ್ರೆ ತಮಿಳ್ನಾಡು. ತಿಳಿತಾ? ಕೋರಮಂಡಲ್ ಕೋಸ್ಟ್. ಯಾವ ಕೋಸ್ಟ್ ಅದು? ಕೋರಮಂಡಲ್. ಕೋರಮಂಡಲ್ ಕೋಸ್ಟ್. ಕೋಸ್ಟ್ ಅಂದ್ರೆ ಮೈದಾನ, ಕರಾವಳಿ. ಓಕೆ, ಸೊ ಪೂರ್ವ ಕರಾವಳಿ ಮೈದಾನದಲ್ಲಿ 3 ಟೈಪ್ಸ್ ಮಾಡ್ತೀವಿ. ಒಂದೇದು ಯಾವುದು? ಚಿಲಿಕಾ, ಐ ಆಮ್ ಸಾರಿ, ಉತ್ಕಲ ಕೋಸ್ಟ್, ಉತ್ಕಲ ಕರಾವಳಿ ಮೈದಾನ. ಆಮೇಲೆ ನದನ್ ಸರ್ಕಾರ ಅಥವಾ ಉತ್ತರ ಸರ್ಕಾರ ಮೈದಾನ. ಆಮೇಲೆ ಥರ್ಡ್ ಒನ್ ಯಾವುದು ಅಂದ್ರೆ ಕೋರಮಂಡಲ್ ಕರಾವಳಿ ಮೈದಾನ. ಇದಿಷ್ಟು 3 ಕ್ಲಾಸಿಫಿಕೇಶನ್ ನಿಮಗೆ ಗೊತ್ತಿರಲಿ. ಓಕೆ, ರೈಟ್. ನೆಕ್ಸ್ಟ್ ಪಾಯಿಂಟ್, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಹೇಳಿದೆ. ಕೃಷ್ಣ ಕಾವೇರಿ ನದಿಗಳ ನಡುವೆ ಬರುವಂಥದ್ದು ಯಾವ್ದು? ಯಾಕಂದ್ರೆ ಈ ಭಾಗದಲ್ಲಿ ಹರಿಯುವಂಥ ನದಿಗಳು ಯಾವ್ದ್ರೆ? ಒಂದು ಕೃಷ್ಣ ಇದೆ, ಆಮೇಲೆ ಕಾವೇರಿ. ಓಕೆ, ಈ ಕೋಸ್ಟ್ ನಲ್ಲಿ ಹರಿಯುವಂಥ ನದಿಗಳು. ರೈಟ್. ನೆಕ್ಸ್ಟ್ ಪಾಯಿಂಟ್. ಓಕೆ, ಅದಿಷ್ಟು ಇದ್ರ ಬಗ್ಗೆ ಆಯ್ತ್ರಿ. ಕರಾವಳಿ ಮೈದಾನದ ಬಗ್ಗೆ ಯಾವ್ದ್ಯಾವ್ದು ಕರಾವಳಿ? ಒಂದು ಪಶ್ಚಿಮ ಕರಾವಳಿ ಮೈದಾನ, ಇನ್ನೊಂದು ಪೂರ್ವ ಕರಾವಳಿ ಮೈದಾನ. ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಂಡ್ ಲಾಸ್ಟ್ ಕ್ಲಾಸಿಫಿಕೇಶನ್ ಆಫ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಅದರಲ್ಲಿ ಯಾವುದು ಅಂದ್ರೆ ಐಲ್ಯಾಂಡ್ಸ್, ದ್ವೀಪಗಳು. ಐಲ್ಯಾಂಡ್ಸ್ ಅಂತ ಕರೀತಾರೆ, ಗೊತ್ತಿರಲಿ. ಎಸ್, ಉಚ್ಚಾರ ಮಾಡಬಾರ್ದು. ಐಲ್ಯಾಂಡ್ಸ್, ಐಲ್ಯಾಂಡ್ಸ್, ದ್ವೀಪಗಳು. ಏನು ದ್ವೀಪ ಅಂದ್ರೆ ಏನ್ರಿ? ಸುತ್ತ ನೀರಿರುತ್ತೆ, ಮಧ್ಯದಲ್ಲಿ ಭೂ ಪ್ರದೇಶ ಇದ್ರೆ ಅದನ್ನ ಏನಂತ ಕರೀತಾರೆ? ದ್ವೀಪ ಅಂತ ಕರೀತಾರೆ. ಸೊ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖ ದ್ವೀಪಗಳು ಬರುತ್ತೆ. ಒಂದು ಅಂಡಮಾನ್ ನಿಕೋಬಾರ್, ಇನ್ನೊಂದು ಲಕ್ಷದ್ವೀಪ. ಎಸ್, ಬನ್ನಿ ನೋಡೋಣ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ 2 ದ್ವೀಪ ಸಮೂಹಗಳಿವೆ. ನೋಡ್ರಿ, ಸಮೂಹ ಅಂತ ಉಚ್ಚಾರ ಮಾಡಿದ್ರೆ ಒಂದೇ ಒಂದು ದ್ವೀಪ ಇಲ್ಲ, ದ್ವೀಪಗಳ ಸಮೂಹ ಇದೆ. ಹಲವಾರು ದ್ವೀಪಗಳದ, ಅದನ್ನ ಸಮೂಹ ಅಂತ ಕರೀತಾರೆ. ತಿಳಿತಾ? ಸೊ ಫಸ್ಟ್ ಒನ್ ಅಂಡಮಾನ್ ಮತ್ತು ಯಾವ್ದಾವ್ದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ. ಸೊ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಎಲ್ಲಿ ಕಾಣ್ತೀವ್ರಿ? ಯಾವ ಒಂದು ಸಮುದ್ರದಲ್ಲಿ ಅಂದಾಗ ಬಂಗಾಳ ಕೊಲ್ಲಿ. ಆಮೇಲೆ ಎರಡನೇದು ಲಕ್ಷದ್ವೀಪ ಸಮೂಹ ಎಲ್ಲಿ ಕಾಣ್ತೀವಿ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ. ಕ್ಲಿಯರ್? ಹಾಗಾದ್ರೆ ಮ್ಯಾಪ್ ನಲ್ಲಿ ತೋರಿಸ್ತೇನೆ ಬರ್ರಿ. ಭಾರತ. ಓಕೆ, ಇದು ಭಾರತ ನಕಾಶೆ. ಸೊ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ. ಸೊ ಬಂಗಾಳ ಕೊಲ್ಲಿದಲ್ಲಿ ಇರುವಂತ ದ್ವೀಪ ಸಮೂಹ ಯಾವುದು ಅಂದ್ರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ. ಅರಬ್ಬಿ ಸಮುದ್ರದಲ್ಲಿ ಇರುವಂತಹ ದ್ವೀಪಗಳು ಯಾವುದು ಅಂದ್ರೆ ಲಕ್ಷದ್ವೀಪಗಳು. ಕ್ಲಿಯರ್? ರೈಟ್. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಗ್ರೂಪ್ ವೈಸ್ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್. ಸೊ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಅಂದ್ರೆ ಅಕಾರ್ಡಿಂಗ್ ಟು NCERT ಬುಕ್ಸ್, ರಿಮೆಂಬರ್ 572. ಎಷ್ಟದಾವ್ರಿ? 572. ನೆನ್ಪಿರ್ಲಿ, ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. 572. ಹಾಗಾದ್ರೆ ಅದರಲ್ಲಿ ಮತ್ತೆ 2 ಕ್ಲಾಸಿಫಿಕೇಶನ್ ಮಾಡ್ತಾರೆ, ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಹೇಳಿ. ಕರೆಕ್ಟಾ? ಸೊ ಒಂದೇ ಗ್ರೂಪ್ ಯಾವ್ದ್ರಿ? ಅಂಡಮಾನ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಹಾಗಾದ್ರೆ ಈ ಅಂಡಮಾನ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ನಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಅಂದ್ರೆ 325. ನೆಕ್ಸ್ಟ್, ಈ ಅಂಡಮಾನ್ ದ್ವೀಪಗಳ ದಕ್ಷಿಣದಲ್ಲಿ ನಿಕೋಬಾರ್ ದ್ವೀಪಗಳು ಅಂತ ಬರ್ತಾವ. ಕರೆಕ್ಟಾ? ನಿಕೋಬಾರ್ಸ್. ಹಾಗಾದ್ರೆ ನಿಕೋಬಾರ್ ದ್ವೀಪಗಳ ಸಂಖ್ಯೆ ಎಷ್ಟು ಅಂದ್ರೆ ಐ ಥಿಂಕ್ 247. 7 3 10 11 12 ಕ್ಯಾರಿ 1 4 + 3 ಎಷ್ಟು? 7. 3 + 2 5. ಟೋಟಲ್ ನೋಡ್ರಿ, ಇಲ್ಲೇ ಸಿಗ್ಬಿಡುತ್ತೆ ನಮಗೆ ಆನ್ಸರ್. ಸೊ ಇಡೀ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ 572. ಕ್ಲಿಯರಾ? ಅದರಲ್ಲಿ ಅಂಡಮಾನ್ ದ್ವೀಪಗಳು ಎಷ್ಟವ? 325. ನಿಕೋಬಾರ್ ದ್ವೀಪಗಳ ಸಂಖ್ಯೆ ಎಷ್ಟು? 247. ಸೊ ಎರಡನ್ನ ಪ್ಲಸ್ ಮಾಡಿದ್ರೆ ಟೋಟಲ್ ಎಷ್ಟು ಬಂತು? 572. ಕ್ಲಿಯರ್? ಡೋಂಟ್ ಗೆಟ್ ಕನ್ಫ್ಯೂಷನ್. ನೆಕ್ಸ್ಟ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುತ್ತವೆ. ಓಕೆ,
ನೆಕ್ಸ್ಟ್ ಪಾಯಿಂಟ್, ಅಂಡಮಾನ್ ದ್ವೀಪಗಳ ಅಂಡಮಾನ್ ದ್ವೀಪಗಳು ಉತ್ತರದಲ್ಲೇ, ನಿಕೋಬಾರ್ ದ್ವೀಪಗಳು ದಕ್ಷಿಣದಲ್ಲಿ. ಎಸ್, ನಾನು ಆಗ್ಲೇ ಹೇಳಿದೆ ಅಂಡಮಾನ್ ನಿಕೋಬಾರ್ನಾಗ 2 ಗ್ರೂಪ್ಸ್ ಇದೆ, ಒಂದು ಅಂಡಮಾನ್ ಇದೆ, ಇನ್ನೊಂದು ನಿಕೋಬಾರ್ ಇದೆ. ಸೊ ಅಂಡಮಾನ್ ಐಲ್ಯಾಂಡ್ಸ್ ಎಲ್ಲಿದಾವ ಅಂದ್ರೆ ಉತ್ತರದಲ್ಲಿ ಅದಾವ, ನಿಕೋಬಾರ್ ಐಲ್ಯಾಂಡ್ಸ್ ಎಲ್ಲಿದಾವ ಅಂದ್ರೆ ದಕ್ಷಿಣದಲ್ಲಿ. ಇವು ಮ್ಯಾಲದು ಕೆಳಗಿದು, ಅಂಡಮಾನ್ ಮೇಲೆ, ನಿಕೋಬಾರ್ ಕೆಳಗೆ. ನೆಕ್ಸ್ಟ್ ಪಾಯಿಂಟ್, ಇವು ಉತ್ತರ ದಕ್ಷಿಣವಾಗಿ 590 ಕಿಲೋಮೀಟರ್ ಅಂದ್ರೆ ಉದ್ದ. ಓಕೆ, ಉದ್ದ 590 ಕಿಲೋಮೀಟರ್ ಉದ್ದ ಮತ್ತು 58 ಕಿಲೋಮೀಟರ್ ಅಗಲವಾಗಿವೆ. ಓಕೆ, ರೈಟ್. ನೋಡಿಲಿ, ಸೊ ಇಲ್ಲಿ ನೋಡ್ರಿ, ಲೆಂತ್ ವೈಸ್ ಕೇಳಿದ್ರೆ ಎಷ್ಟು ಹೇಳಿದ್ದಾರೆ? 590. ಅಂದ್ರೆ ಉತ್ತರ ಅಂಡಮಾನಿಂದ ಗ್ರೇಟ್ ನಿಕೋಬಾರ್ ವರೆಗೂ ಇರುವಂತಹ ಲೆಂತ್ ಡಿಸ್ಟೆನ್ಸ್ ಎಷ್ಟು ಅಂದ್ರೆ 590 ಕಿಲೋಮೀಟರ್. ಎಷ್ಟಿದೆ ರೀ? 590 ಕಿಲೋಮೀಟರ್. ಇನ್ ಕೇಸ್ ಏನಾದರೂ ವಿಡ್ತ್ ಕೇಳಿದ್ರೆ, ಅಗಲ ಕೇಳಿದ್ರೆ ಎಷ್ಟಿದೆ ಅಗಲ? 58 ಕಿಲೋಮೀಟರ್. ಓಕೆ, ಸೊ ಅಗಲ ಕೇಳಿದ್ರೆ ಜಸ್ಟ್ 58 ಕಿಲೋಮೀಟರ್. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್, ಐ ಥಿಂಕ್ ಇದ್ರ ಮೇಲೆ ಏನು ಪ್ರಶ್ನೆ ಬರಂಗಿಲ್ಲ, ಅಕ್ಷಾಂಶ ರೇಖಾಂಶದ ಮೇಲೆ ಬರಬಹುದು, ಅದನ್ನ ನೋಡೋಣ. ನೆಕ್ಸ್ಟ್ ಪಾಯಿಂಟ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು 10 ಡಿಗ್ರಿ ಕಡಲ್ಗಾಲುವೆ ಪ್ರತ್ಯೇಕಿಸುತ್ತದೆ. ಏನಿದು ಕಡಲ್ಗಾಲುವೆ ಅಂದ್ರೆ? ಕಡಲ್ಗಾಲುವೆ, ಕನ್ನಡ ಶಬ್ದಗಳು ಬಹಳ ಡೇಂಜರ್. ಕಡಲ್ಗಾಲುವೆ ಅಂದ್ರೆ ಚಾನಲ್, CHANNEL, ಚಾನಲ್ ಅಂತ ಕರಿತೀವಿ. ಚಾನಲ್ ಅಂದ್ರೆ ಏನು? 2 ಭೂ ಪ್ರದೇಶಗಳನ್ನ ಸಪ್ರೇಟ್ ಮಾಡ್ತೈತಿ, ಆಮೇಲೆ 2 ದೊಡ್ಡ ಜಲರಾಶಿಗಳನ್ನ ಒಂದು ಮಾಡ್ತಾವ, ಹೌದಾ? ಅದನ್ನ ಕಡಲ್ಗಾಲುವೆ ಅಂತ ಕರೀತಾರೆ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜಲಸಂಧಿ ಅಂದ್ರೆ ಏನಂತ ಕೇಳ್ಬೇಡ್ರಿ. ಜಲಸಂಧಿ, ಕಡಲ್ಗಾಲುವೆ, ಆಮೇಲೆ ಪ್ಯಾಸೇಜ್ ಅಂತ ಬರುತ್ತೆ. ಮೂರದ್ದು ಕೆಲಸ ಏನಪ್ಪಾ ಅಂದ್ರೆ 2 ಭೂ ಪ್ರದೇಶಗಳನ್ನ ಸಪ್ರೇಟ್ ಮಾಡೋದು, ಜಲರಾಶಿಗಳನ್ನ ಒಂದು ಮಾಡೋದು. ಬಟ್ ಸ್ಟ್ರೇಟ್ ಅಂದಾಗ ಸ್ವಲ್ಪ ಜಾಗದಲ್ಲಿ ಇರ್ತದೆ, ಚಾನಲ್ ಅಂದಾಗ ಸ್ಟ್ರೇಟ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನು ಪ್ಯಾಸೇಜ್ ಅಂದಾಗ ತುಂಬಾ ಅಗಲ ಇರ್ತದೆ. ಇವು 2ಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಡಿಫ್ರೆನ್ಸ್. ನೋಡೋಣ್ರಿ. ಓಕೆ, ಸೊ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ 10 ಡಿಗ್ರಿ ಚಾನಲ್ ಪ್ರತ್ಯೇಕಿಸುತ್ತದೆ. 10 ಡಿಗ್ರಿ ಚಾನಲ್. ಓಕೆ, ಸೊ ಇದು ಅಂಡಮಾನ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಇದೆ, ಕಾಣಿಸ್ತಾ ಇದೆಯಲ್ಲ? ಇದು ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಅಂಡಮಾನ್ ನಿಕೋಬಾರ್ಗಳನ್ನ ಸಪ್ರೇಟ್ ಮಾಡುವಂತ ಚಾನಲ್ ಯಾವುದು ಅಂತ ಕೇಳಿದ್ರೆ 10 ಡಿಗ್ರಿ ಚಾನಲ್. 10 ಡಿಗ್ರಿ ಚಾನಲ್ ನೆನಪಿರ್ಲಿ. 10 ಡಿಗ್ರಿ ಚಾನಲ್, 10 ಡಿಗ್ರಿ ಕಡಲ್ಗಾಲುವೆ. ತಿಳಿತಾ? ನೆಕ್ಸ್ಟ್ ಪಾಯಿಂಟ್, ಅಕ್ಷಾಂಶ ವಿಸ್ತರಣೆ ಆಗ್ಲೇ ಇದೆ. ಅಕ್ಷಾಂಶ ಮತ್ತು ರೇಖಾಂಶ ಅದನ್ನು ಕೂಡ ಗೊತ್ತಿರಬೇಕು. ಸೊ ಯಾವ ಯಾವ ಅಕ್ಷಾಂಶಗಳ ಮಧ್ಯೆ ಇದೆ, ಯಾವ ಯಾವ ರೇಖಾಂಶಗಳ ಮಧ್ಯೆ ಇದೆ ನೋಡೋಣ. ಅಕ್ಷಾಂಶಗಳು 10 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 14 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ. ಸೊ 10 ಡಿಗ್ರಿ ಟು 14 ಡಿಗ್ರಿ. ಬನ್ನಿ ಇಲ್ಲಿ, 10 ಡಿಗ್ರಿ ಟು 14 ಡಿಗ್ರಿ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ಇಲ್ಲಿ ಬರುವಂತ ನೋಡ್ರಿ, ಅಂಡಮಾನ್ ನಿಕೋಬಾರ್ನ ಅತ್ಯಂತ ದಕ್ಷಿಣದಲ್ಲಿರುವ ಅಕ್ಷಾಂಶ ಡಿಗ್ರಿ ಎಷ್ಟು ಅಂದ್ರೆ 6 ಡಿಗ್ರಿ ಉತ್ತರ ಅಕ್ಷಾಂಶದಿಂದ. 6 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಲ್ಲಿವರೆಗೂ ರೀ? 14 ಡಿಗ್ರಿ, 14 ಡಿಗ್ರಿ ಉತ್ತರ ಅಕ್ಷಾಂಶ. ಓಕೆ, 6ರಿಂದ 14 2 ಅಕ್ಷಾಂಶಗಳ ಮಧ್ಯೆ ಇವುಗಳು ಅದಾವು ಅಂಡಮಾನ್ ನಿಕೋಬಾರ್ಸ್. ಇವಾಗ ರೇಖಾಂಶನೂ ಕೂಡ ಗೊತ್ತಿರಬೇಕು. ಯಾವ 2 ರೇಖಾಂಶಗಳ ಮಧ್ಯೆ ಅಂಡಮಾನ್ ನಿಕೋಬಾರ್ಸ್ ಅದಾವ ಅಂತ ಕೇಳಿದ್ರೆ 92 ಡಿಗ್ರಿ ಪೂರ್ವ ರೇಖಾಂಶದಿಂದ 94 ಡಿಗ್ರಿ ಪೂರ್ವ ರೇಖಾಂಶದವರೆಗೆ. 92 ಪೂರ್ವ ರೇಖಾಂಶದಿಂದ 94 ಡಿಗ್ರಿ ಪೂರ್ವ ರೇಖಾಂಶದವರೆಗೆ. ಕ್ಲಿಯರ್? ಅಕ್ಷಾಂಶ ಗೊತ್ತಿರಲಿ. 6 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 14 ಡಿಗ್ರಿ ಉತ್ತರ ಅಕ್ಷಾಂಶ. ಇನ್ನು ರೇಖಾಂಶ ಅಂದಾಗ 92 ಡಿಗ್ರಿ ಪೂರ್ವ ರೇಖಾಂಶದಿಂದ 94 ಡಿಗ್ರಿ ಪೂರ್ವ ರೇಖಾಂಶ. ಓಕೆ, ಆಮೇಲೆ ಇನ್ನೊಂದು ಥಿಂಗ್ ಗೊತ್ತಿರಲಿ, ಯಾಕೆ ಇಲ್ಲಿ ಉತ್ತರ ಅಕ್ಷಾಂಶ ಅಂತ ಬರ್ದೀವಿ ಅಂದ್ರೆ, ಯಾಕಂದ್ರೆ ನಮ್ಮ ಭಾರತ ಭೂಮಿಗೆ ಹೋಲಿಸಿದ್ರೆ ಯಾವ ಗೋಳಾರ್ಧದಲ್ಲಿ ಇದೆ ರೀ? ಉತ್ತರ ಗೋಳಾರ್ಧದಲ್ಲಿ. ಯಾಕಂದ್ರೆ ಭೂಮಿಯನ್ನ ಸಮಭಾಗಗಳಾಗಿ ವಿಭಾಗಿಸುವಂತಹ ಅಕ್ಷಾಂಶ ಯಾವುದು ಅಂದ್ರೆ 0 ಡಿಗ್ರಿ ಅಕ್ಷಾಂಶ. ಯಾವ ಅಕ್ಷಾಂಶ ರೀ? 0 ಡಿಗ್ರಿ ಅಕ್ಷಾಂಶ. ಈಕ್ವಲ್ ಪಾರ್ಟ್ಸ್ ಮಾಡುತ್ತೆ.
ಇದು ನದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್. ಸೊ ನಮ್ಮ ಭಾರತದ ಲೊಕೇಶನ್ ಎಲ್ಲಿದೆ ಅಂತ ಕೇಳಿದ್ರೆ ಈ ಭಾಗದಲ್ಲಿ ಬರ್ತದೆ. ಹಾಗಾದ್ರೆ ಇಕ್ವೇಟರ್ ಮೇಲೆ ಬರುವಂತಹ ಎಲ್ಲ ಅಕ್ಷಾಂಶಗಳು ಏನಾಗಿವೆ? ಉತ್ತರ ಅಕ್ಷಾಂಶಗಳು. ತಿಳಿತ್ರಿ? ಹಾಗಾಗಿ ಇದು ಭಾರತ ದೇಶದ ದಕ್ಷಿಣದಲ್ಲೂ ಬಂದರೂ ಕೂಡ ಉತ್ತರ ಅಕ್ಷಾಂಶ ಅಂತಾನೆ ತಗೋಬೇಕು. 6 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 14 ಡಿಗ್ರಿ ಉತ್ತರ ಅಕ್ಷಾಂಶ. ಕ್ಲಿಯರ್? ಅಕ್ಷಾಂಶದ್ದು. ಇನ್ನು ರೇಖಾಂಶ ಅಂದಾಗ 2 ಕಡೆ ಏನನ್ನ ಬಳಸಿದ್ದೀನಿ? ಪೂರ್ವ ರೇಖಾಂಶ, ಪೂರ್ವ ರೇಖಾಂಶ. ಯಾಕಂದ್ರೆ ಮತ್ತೆ ನಮ್ಮ ಭೂಮಿಯನ್ನ 0 ಡಿಗ್ರಿ ಲಾಂಗಿಟ್ಯೂಡ್ ಅಂದ್ರೆ ಏನ್ರಿ? ರೇಖಾಂಶ. ಓಕೆ, ಇದಕ್ಕೆ ಮತ್ತೆ ಬಹಳ ಹೆಸರದಾವ್. GMT, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್, ಆಮೇಲೆ ಪ್ರೈಮ್ ಮೆರಿಡಿಯನ್ ಅಂತ ಕೂಡ ಕರೀತಾರೆ. ಸೊ ಈ ಲೈನ್ ಏನ್ ಮಾಡ್ತಾ ಅಂತ ಕೇಳಿದ್ರೆ ಇದು ಪೂರ್ವಾರ್ಧಗೋಳ, ಪಶ್ಚಿಮಾರ್ಧಗೋಳ ಅಂತ ಹೇಳಿ ಡಿವೈಡ್ ಮಾಡುತ್ತೆ. ಸೊ ಇವಾಗ ನಮ್ಮ ಭಾರತ ಲೊಕೇಶನ್ ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ. ಓಕೆ, ಆವಾಗಲೇ ಹೇಳಿದಲ್ಲ, ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಅಂಡರ್ಸ್ಟುಡ್? ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲಾ ರೇಖಾಂಶಗಳು ಪೂರ್ವ ರೇಖಾಂಶಗಳು. ತಿಳಿದ್ರೆ? 92 ಡಿಗ್ರಿ ಪೂರ್ವ ರೇಖಾಂಶದಿಂದ 94 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಎದರದ್ರಿ ಲೊಕೇಶನ್? ಅಂಡಮಾನ್ ಮತ್ತು ನಿಕೋಬಾರ್. ಅರ್ಥ ಆಯ್ತಾ? ಓಕೆ, ರೈಟ್. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭಾರತ ಮತ್ತು ಯುರೇಷಿಯನ್ ಭೂಫಲಕಗಳ ಘರ್ಷಣೆಯಿಂದ ಉಂಟಾದ ಮುಳುಗಿದ, ವೆರಿ ಇಂಪಾರ್ಟೆಂಟ್, ಮುಳುಗಿದ ಪರ್ವತ ಶ್ರೇಣಿಯ ಶಿಖರಗಳು. ಇದು ಪಾಯಿಂಟ್ ಏನಿದೆ ಅಂದ್ರೆ ಆಕ್ಚುಲಿ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಆಲ್ರೆಡಿ ಸಮುದ್ರದ ತಳಭಾಗದಲ್ಲಿ ಈ ಪರ್ವತ ಶ್ರೇಣಿಗಳು ಇದ್ವು, ಸಮುದ್ರದ ತಳಭಾಗದಲ್ಲೇ. ಬಟ್ ಯಾವಾಗ ನಮ್ಮ ಭಾರತದ ಭೂಫಲಕ ಯುರೇಷಿಯಾ ಭೂಫಲಕದೊಂದಿಗೆ ಘರ್ಷಣೆ ಆದಾಗ, ಕೊಲಿಷನ್ ಆದಾಗ ಈ ಪರ್ವತಗಳೇನ್ ಮಾಡಿದ್ವು ಅಂದ್ರೆ ಸಮುದ್ರದಿಂದ ಮೇಲ್ಭಾಗದಲ್ಲಿ ಬಂದ್ವು. ಓಕೆ, ಇದು ಪರ್ವತಗಳೇ ಬಟ್ ಐಲ್ಯಾಂಡ್ಸ್ ಆಗಿ ಕ್ರಿಯೇಟ್ ಆಗಿದಾವ. ತಿಳಿತ್ರಿ? ಓಕೆ, ರೈಟ್. ನೆಕ್ಸ್ಟ್, ಇವುಗಳಲ್ಲಿ ಕೆಲವು ಜ್ವಾಲಾಮುಖಿ ದ್ವೀಪಗಳು ಕೂಡ ಇವೆ. ಸೊ ಭಾರತದಲ್ಲಿ ಕೂಡ ಜ್ವಾಲಾಮುಖಿ ಆಗುತ್ತೆ. ಅದು ಎಲ್ಲಿ ಅಂದ್ರೆ ಅಂಡಮಾನ್ ನಿಕೋಬಾರ್ನ ಒಂದು ದ್ವೀಪದಲ್ಲೇ. ದ್ವೀಪದ ಹೆಸರು ಏನು ಅಂದ್ರೆ ಬ್ಯಾರನ್ ದ್ವೀಪ. ಅದು ಅಂಡಮಾನ್ ದ್ವೀಪ ಸಮೂಹದಲ್ಲಿ ಬರುವಂತ ಒಂದು ದ್ವೀಪ, ಬ್ಯಾರನ್ ದ್ವೀಪ. ಎದಕ್ಕೆ ಫೇಮಸ್ ಅಂದ್ರೆ ಆಕ್ಟಿವ್ ವೋಲ್ಕ್ಯಾನೋ. ನೋಡ್ರಿ, ಜ್ವಾಲಾಮುಖಿ ಅಂದಾಗ ಅದರಲ್ಲಿ 3 ಟೈಪ್ಸ್ ಯಾವ್ದಾವ್ದ್ರಿ? ಆಕ್ಟಿವ್, ಡಾರ್ಮೆಂಟ್ ಅಂಡ್ ಎಕ್ಸ್ಟಿಂಕ್ಟ್. ತಿಳಿತಾ? ಕನ್ನಡದಲ್ಲಿ ಏನಂತಾರೆ? ಆಕ್ಟಿವ್ ಅನ್ನಕ್ಕೆ ಸಜೀವ ಜ್ವಾಲಾಮುಖಿ, ನಿದ್ರಿತ ಜ್ವಾಲಾಮುಖಿ, ಇನ್ನೊಂದು ಯಾವುದು ನೋಡೋಣ, ಆಮೇಲೆ ಹೇಳ್ತೇನಂತೆ. ಸೊ ಇಲ್ಲಿನ ಬ್ಯಾರನ್ ದ್ವೀಪವು ಭಾರತದ ಏಕೈಕ ಸಜೀವ ಜ್ವಾಲಾಮುಖಿ. ಸಜೀವ ಅಂದ್ರೆ ಗೊತ್ತಿರಲಿ, ಪದೇ ಪದೇ ಆ ಜ್ವಾಲಾಮುಖಿ ಕಾಣಿಸಿಕೊಳ್ಳುತ್ತದೆ ಅನ್ನೋ ಸಜೀವ ಜ್ವಾಲಾಮುಖಿ ಅಂತ ಕರೀತಾರೆ. ಅದು ಕಂಡು ಬರೋದು ಎಲ್ಲಿ ಅಂದ್ರೆ ಅಂಡಮಾನ್ ನಿಕೋಬಾರ್ನ ಬ್ಯಾರನ್ ದ್ವೀಪದಲ್ಲಿ. ಬ್ಯಾರನ್ ಅಂದ್ರೆ ಗೊತ್ತಿರಲಿ, ಖಾಲಿ, ಎಂಟಿ. ಅಲ್ಲಿ ಜ್ವಾಲಾಮುಖಿ ಆಗ್ತದಂದ್ರೆ ಯಾರಾದ್ರೂ ಹೋಗಿ ಅಲ್ಲಿ ವಾಸ ಮಾಡ್ತಾರೇನ್ರಿ? ಇಲ್ಲಲ್ಲ. ಓಕೆ, ಬ್ಯಾರನ್ ಅಂದ್ರೆ ಗೊತ್ತಿರಲಿ, ಅಂದ್ರೆ ಅಲ್ಲಿ ಯೋಗ್ಯ ವಾಸ ಮಾಡ್ಲಿಕ್ಕೆ ಯೋಗ್ಯವಲ್ಲದ ಒಂದು ಭೂಪ್ರದೇಶ ಅಂತ ಅರ್ಥ. ತಿಳಿತಾ? ಓಕೆ, ನೆಕ್ಸ್ಟ್, ನಾರ್ಕೊಂಡಂ ದ್ವೀಪವು ನಂದಿದ ಜ್ವಾಲಾಮುಖಿ ದ್ವೀಪವಾಗಿದೆ. ಅವಾಗಲೇ 3 ಟೈಪ್ಸ್ ಹೇಳಿದೆ ನಾನು. ಯಾವ್ದಾವುದು? ಆಕ್ಟಿವ್, ಡಾರ್ಮೆಂಟ್ ಅಂಡ್ ಎಕ್ಸ್ಟಿಂಕ್ಟ್. ಓಕೆ, ಆಕ್ಟಿವ್ ವೋಲ್ಕ್ಯಾನೋ ಅಂದಾಗ ಬ್ಯಾರನ್ ದ್ವೀಪ, ಆಕ್ಟಿವ್, ಪದೇ ಪದೇ ಕಾಣಿಸಿಕೊಳ್ಳುತ್ತದೆ. ಓಕೆ, ಬ್ಯಾರನ್ ಐಲ್ಯಾಂಡ್ ಈಸ್ ಎಕ್ಸಾಂಪಲ್ ಫಾರ್ ಆಕ್ಟಿವ್ ವೋಲ್ಕ್ಯಾನೋ. ಅದೇ ಇನ್ನೊಂದು ದ್ವೀಪ ಅದ ನಾರ್ಕೊಂಡಂ ಅಂತ ಹೇಳಿ. ಆ ನಾರ್ಕೊಂಡಂ ದ್ವೀಪ ಎದಕ್ಕೆ ಎಕ್ಸಾಂಪಲ್ ಅಂದ್ರೆ ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ. ಅಂದ್ರೆ ಹಲವಾರು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಜ್ವಾಲಾಮುಖಿ ಆಗಿತ್ತು, ಬಟ್ ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ಲ. ಅದನ್ನ ಯಾವ ಲಿಸ್ಟಿಗೆ ಸೇರಿಸ್ತಾರ್ರಿ? ನಂದಿದ ಜ್ವಾಲಾಮುಖಿ ಅಥವಾ ಎಕ್ಸ್ಟಿಂಕ್ಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ರೈಟ್. ಸೊ ಇನ್ನೊಂದು ಟೈಪ್ ಯಾವುದು? ಆಗ್ಲೇ ಹೇಳ್ದಲ್ಲ ಕನ್ನಡದಲ್ಲೇ, ಸಜೀವ ಜ್ವಾಲಾಮುಖಿ, ನಿದ್ರಿತ ಜ್ವಾಲಾಮುಖಿ, ನಂದಿತ ಜ್ವಾಲಾಮುಖಿ, ಎಕ್ಸ್ಟಿಂಕ್ಟ್ ಅಂತ ಕರೀತಾರೆ. ಓಕೆ, ರೈಟ್. ನೆಕ್ಸ್ಟ್ ಪಾಯಿಂಟ್. ಬಟ್ ಬ್ಯಾರನ್ ನಾರ್ಕೊಂಡಂ 2 ದ್ವೀಪಗಳು ಇರೋದು ಅಂಡಮಾನ್ ದ್ವೀಪ ಸಮೂಹದಲ್ಲೇ. 2 ಅಕ್ಕಪಕ್ಕನೇ ಅದಾವ್ರಿ, ಅದು ಗೊತ್ತಿರ್ಲಿ. ತಿಳಿತಾ? ನೆಕ್ಸ್ಟ್ ಪಾಯಿಂಟ್. ಇದರಲ್ಲಿ 4 ದೊಡ್ಡ ದ್ವೀಪಗಳು. ಇದರಲ್ಲಿ ಅಂಡಮಾನ್ ಸಮೂಹದಲ್ಲಿ ಗೊತ್ತಿರ್ಲಿ, ದೊಡ್ಡ ದ್ವೀಪಗಳು ಅಂದ್ರೆ ಏರಿಯಾ ವೈಸ್ ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್. ಅಂಡಮಾನ್ ದ್ವೀಪ ಸಮೂಹದಲ್ಲಿ ದೊಡ್ಡದಾದ 4 ದ್ವೀಪಗಳು. ನಾರ್ತ್ ಅಂಡಮಾನ್, ಅದ್ರ ಕೆಳಗಡೆ
ನಾರ್ತ್ ಅಂಡಮಾನ್, ಮಧ್ಯ ಅಂಡಮಾನ್, ಐ ಆಮ್ ಸಾರಿ, ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ ಆ್ಯಂಡ್ ಲಾಸ್ಟ್ ಒನ್ ಇಸ್ ಲಿಟಲ್ ಅಂಡಮಾನ್. ಮತ್ತೆ ಚಿಕ್ಕ ಚಿಕ್ಕ ದ್ವೀಪಗಳದಾವ, ಅದನ್ನ ಏನು ಬೇಕಾಗಿಲ್ಲ, ಬಟ್ ಇಂಪಾರ್ಟೆಂಟ್ ಐಲ್ಯಾಂಡ್ಸ್ ಮಾತ್ರ ನಮಗೆ ಗೊತ್ತಿರಲಿ, ರೈಟ್? ಓಕೆ, ಸೊ ಮ್ಯಾಪ್ನಲ್ಲಿ ತೋರಿಸ್ತೀನಿ ಬರ್ರಿ ಒಂದ್ಸಲ. ಇಲ್ಲಿದೆ ನೋಡ್ರಿ, ಒಂದು ಸಪ್ರೇಟ್ ಮ್ಯಾಪ್ ಇದೆ ಇಲ್ಲಿ ಅಂಡಮಾನ್ ನಿಕೋಬಾರ್ದು. ಸೊ ಅಂಡಮಾನ್ ನಿಕೋಬಾರ್ನ ಅತ್ಯಂತ ಉತ್ತರದಲ್ಲಿರುವ ದ್ವೀಪನೇ ಯಾವುದು ಅಂದ್ರೆ ನಾರ್ತ್ ಅಂಡಮಾನ್. ಕಾಣಿಸ್ತಾ ಇದ್ದಾನೆ ನಾರ್ತ್ ಅಂಡಮಾನ್. ಅದ್ರ ಕೆಳಗಡೆ ಇದೆ ಮಧ್ಯ ಅಂಡಮಾನ್, ಮಧ್ಯ ಅಂಡಮಾನ್, ಇದು ನಾರ್ತ್ ಅಂಡಮಾನ್ ಇದೆ ರೀ, ಇದು ಮಧ್ಯ ಅಂಡಮಾನ್ ಇದೆ ರೀ, ಆಮೇಲೆ ಇದು ಸೌತ್ ಅಂಡಮಾನ್ ಇದೆ, ಇದು ಲಿಟಲ್ ಅಂಡಮಾನ್. ಕಾಣಿಸ್ತಾ ಇದೆನಾ? ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್, ಲಿಟಲ್ ಅಂಡಮಾನ್, 4 ದ್ವೀಪಗಳು, ದೊಡ್ಡ. ಹಾಗಾದ್ರೆ ಅಂಡಮಾನ್ ನಿಕೋಬಾರ್ ರಾಜಧಾನಿ ಪೋರ್ಟ್ ಬ್ಲೇರ್ ಯಾವ ದ್ವೀಪದಲ್ಲಿದೆ ಅಂತ ಕೇಳಿದ್ರೆ ಸೌತ್ ಅಂಡಮಾನ್ ಅಥವಾ ದಕ್ಷಿಣ ಅಂಡಮಾನದಲ್ಲಿದೆ. ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಸ್ಲೈಡ್. ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್, ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಡಂಕನ್ ಪ್ಯಾಸೇಜ್ ನಿಂದ ಪ್ರತ್ಯೇಕಿಸಲಾಗಿದೆ. ಆಗ್ಲೇ ಹೇಳಿದೆ ನಾನು, ಸ್ಟ್ರೇಟ್ ಅಥವಾ ಜಲಸಂಧಿ, ಚಾನಲ್ ಕಡಲ್ಗಾಲುವೆ, ಆಮೇಲೆ ಪ್ಯಾಸೇಜ್, ಕನ್ನಡದಲ್ಲಿ ಪ್ಯಾಸೇಜ್ ಅಂತಾನೆ ಅನ್ಕೊಳ್ಳಿ. ಓಕೆ, ಸೊ ಪ್ಯಾಸೇಜ್ ಇವೆರಡರಿಗಿಂತ ಅಗಲವಾಗಿರ್ತದೆ, ಗೊತ್ತಿರಲಿ. ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಡಂಕನ್ ಪ್ಯಾಸೇಜ್ ನಿಂದ ಪ್ರತ್ಯೇಕಿಸಲಾಗಿದೆ. ಹಿಂದೆ ತೋರಿಸ್ತೀನಿ ಬರ್ರಿ, ಹಿಂದಿನ ಸ್ಲೈಡ್ ನಲ್ಲಿ. ಸೊ ಎಲ್ಲಿದೆ ಇಲ್ಲಿ? ಇದು ದಕ್ಷಿಣ ಅಂಡಮಾನ್, ಗೊತ್ತಿಲ್ಲ. ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಮಧ್ಯೆ ವಾಟರ್ ಬಾಡಿ ಇದೆ. ವಾಟರ್ ಬಾಡಿಗೆ ಡಂಕನ್ ಪ್ಯಾಸೇಜ್ ಅಂತ ಕರೀತಾರೆ. ಯಾವ ಪ್ಯಾಸೇಜ್ ಇದು? ಡಂಕನ್ ಪ್ಯಾಸೇಜ್. ಇದು ಒಂದು ಪ್ಯಾಸೇಜ್ ಗೊತ್ತಿರಲಿ, ಒಂದು ಪ್ಯಾಸೇಜ್ ಗೊತ್ತಿರಲಿ, ಒಂದು 10 ಡಿಗ್ರಿ ಚಾನಲ್ ಗೊತ್ತಿರಲಿ. 10 ಡಿಗ್ರಿ ಚಾನಲ್ ಏನು? ಅಂಡಮಾನ್ ಮತ್ತು ನಿಕೋಬಾರ್ ಸೆಪ್ರೇಟ್ ಮಾಡ್ತದ. ಡಂಕನ್ ಪ್ಯಾಸೇಜ್ ಅಂದಾಗ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಎರಡು ಕೂಡ ಗೊತ್ತಿರಲಿ. ಓಕೆ, ರೈಟ್. ಅಂಡಮಾನ್ ದ್ವೀಪಗಳಲ್ಲಿ ಎತ್ತರವಾದ ಶಿಖರ ಯಾವುದಿದೆ ರೀ? ಸ್ಯಾಡಲ್ ಶಿಖರ. ಅದ್ರ ಹೈಟ್ ಎಷ್ಟು ಅಂದ್ರೆ 738 ಮೀಟರ್, 738 ಮೀಟರ್ ಸ್ಯಾಡಲ್ ಶಿಖರ. ಸ್ಯಾಡಲ್ ಶಿಖರ ಎಲ್ಲಿ ಬನ್ನಿ. ಸೊ ಉತ್ತರ ಅಂಡಮಾನ್ ಫಸ್ಟ್ ಐಲ್ಯಾಂಡ್ ಇದೆ ಅಲ್ರಿ, ಉತ್ತರ ಅಂಡಮಾನಿನ ಉತ್ತರದಲ್ಲಿದೆ ಶಿಖರ, ಸ್ಯಾಡಲ್ ಶಿಖರ, ಸ್ಯಾಡಲ್ ಪೀಕ್. ಓಕೆ, ಹೈಟ್ ಎಷ್ಟ್ರಿ? ಸ್ಯಾಡಲ್ ಪೀಕ್ ಹೈಟ್ ಎಷ್ಟು? 738 ಮೀಟರ್. ಅಂಡರ್ಸ್ಟುಡ್? ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ. ಇವಾಗ ನಿಕೋಬಾರ್ ದ್ವೀಪಗಳು. ನಿಕೋಬಾರ್ ದ್ವೀಪಗಳ ಸಂಖ್ಯೆ ಎಷ್ಟು? 247. ಅಂಡಮಾನ್ ದ್ವೀಪಗಳ ಸಂಖ್ಯೆ 325, 247 ಎರಡನ್ನ ಆಡ್ ಮಾಡಿದ್ರೆ ಟೋಟಲ್ 572. ಓಕೆ, ಅತ್ಯಂತ ದೊಡ್ಡದಾದ ದ್ವೀಪ ಗ್ರೇಟ್ ನಿಕೋಬಾರ್. ನಿಕೋಬಾರ್ ದ್ವೀಪಗಳಲ್ಲಿ ಅತ್ಯಂತ ದೊಡ್ಡದಾದ ದ್ವೀಪ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇವು ಅಂಡಮಾನ್ ದ್ವೀಪಗಳು, ಹೌದಾ? ಅಂಡಮಾನ್ ದ್ವೀಪಗಳು. ಆಮೇಲೆ ಈ ರೀತಿ ರಚನೆ ಆಗುತ್ತೆ, ಇದು ನಿಕೋಬಾರ್ ದ್ವೀಪಗಳು. ಅಂಡಮಾನ್ ಗ್ರೂಪ್ ಆಫ್ ಐಲ್ಯಾಂಡ್ಸ್, ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ದಿ ಸದರ್ನ್ ಮೋಸ್ಟ್ ಐಲ್ಯಾಂಡ್ ಆಫ್ ಅಂಡಮಾನ್ ನಿಕೋಬಾರ್ ಅಂದಾಗ ಅತ್ಯಂತ ದಕ್ಷಿಣದಲ್ಲಿರುವ ದ್ವೀಪನೇ ಯಾವುದು ಅಂದ್ರೆ ಗ್ರೇಟ್ ನಿಕೋಬಾರ್. ಐ ಆಮ್ ಸಾರಿ, ಗ್ರೇಟ್ ನಿಕೋಬಾರ್. ಪ್ಲೀಸ್ ರಿಮೆಂಬರ್, ಸದರ್ನ್ ಮೋಸ್ಟ್ ಐಲ್ಯಾಂಡ್ ಆಫ್ ಅಂಡಮಾನ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ತಿಳಿತಾ? ಸೊ ನಿಕೋಬಾರ್ ದ್ವೀಪಗಳಲ್ಲಿ ಅತ್ಯಂತ ದೊಡ್ಡ ದ್ವೀಪ ಗ್ರೇಟ್ ನಿಕೋಬಾರ್. ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ನಿಕೋಬಾರ್ ಐಲ್ಯಾಂಡ್ಸ್. ಅಂಡರ್ಸ್ಟುಡ್? ಬೆಟರ್ ಅಂಡರ್ಸ್ಟುಡ್? ಓಕೆ, ಓಕೆ, ರೈಟ್. ಇನ್ನೊಂದು ವಿಶೇಷತೆ ಗೊತ್ತಿರಲಿ, ಗ್ರೇಟ್ ನಿಕೋಬಾರ್ ಫಸ್ಟ್ ಚಾಪ್ಟರ್ ನಲ್ಲಿ ಓದಿದ್ರೆ ಭಾರತ ದೇಶದ ಅತ್ಯಂತ ದಕ್ಷಿಣದ ತುತ್ತ ತುದಿ ಇರೋದು ಗ್ರೇಟ್ ನಿಕೋಬಾರ್ ನಲ್ಲಿ. ಆ ತುತ್ತ ತುದಿಗೆ ಏನಂತ ಕರೀತಾರೆ? ತುತ್ತ ತುದಿ ಹೆಸರೇನು ಅಂದ್ರೆ ಇಂದಿರಾ ಪಾಯಿಂಟ್. ಯಾವ ಪಾಯಿಂಟ್ ಅದು? ಇಂದಿರಾ ಪಾಯಿಂಟ್. ಇದರ ಮೊದಲ ಹೆಸರು ಪಿಗ್ಮೇಲಿಯನ್ ಪಾಯಿಂಟ್. ಎರಡು ಒಂದೇ, ಇಂದಿರಾ ಪಾಯಿಂಟ್ ಆರ್ ಪಿಗ್ಮೇಲಿಯನ್ ಪಾಯಿಂಟ್. ತಿಳಿತಾ? ಸದರ್ನ್ ಮೋಸ್ಟ್ ಎಡ್ಜ್ ಆಫ್ ಇಂಡಿಯಾ ಅಂದಾಗ ಇಂದಿರಾ ಪಾಯಿಂಟ್. ಓಕೆ, ಇನ್ ಕೇಸ್ ಭಾರತ ದೇಶದ ದಕ್ಷಿಣದ ಭೂ ತುದಿ ಯಾವುದು? ಭೂ ಅಂತ ಮೆನ್ಷನ್ ಮಾಡಿದ್ರೆ ಕನ್ಯಾಕುಮಾರಿ ಅಂತ ಹೇಳ್ಬೇಕು. ಎರಡು ಕ್ಲಿಯರ್ ಆಯ್ತಾ? ಸದರ್ನ್ ಮೋಸ್ಟ್
ಟಿಪ್ ಯಾವುದು ಅಂದರೆ ಇಂದಿರಾ ಪಾಯಿಂಟ್ ಹೇಳ್ರಿ. ಭಾರತ ದೇಶದ ಭೂತುದಿ ಯಾವುದು ಅಂದರೆ ಕನ್ಯಾಕುಮಾರಿ ಹೇಳ್ರಿ. ಎಸ್. ನೆಕ್ಸ್ಟ್ ಪಾಯಿಂಟ್, ನಿಕೋಬಾರ್ಗಳಲ್ಲೇ ಅತ್ಯಂತ ದೊಡ್ಡದಾದ ದ್ವೀಪ ಗ್ರೇಟ್ ನಿಕೋಬಾರ್. ಓಕೆ, ನೋಡಿದ್ವಿ. ಎತ್ತರವಾದ ಶಿಖರ ನೋಡ್ರಿ, ಅಂಡಮಾನ್ ದ್ವೀಪಗಳಲ್ಲಿ ಎತ್ತರವಾದ ಶಿಖರ ಯಾವ್ದು ಹೇಳಿದೆ ನಾನು? ಸ್ಯಾಡಲ್ ಶಿಖರ 738 ಮೀಟರ್. ಅದೇ ರೀತಿ ನಿಕೋಬಾರ್ ದ್ವೀಪಗಳಲ್ಲಿ ಎತ್ತರವಾದ ಶಿಖರ ಮೌಂಟ್ ಥುಯಿಲರ್. ಓಕೆ, ಕ್ಲಿಯರ್. ನೆಕ್ಸ್ಟ್, ಹಾಗಾದ್ರೆ ಟೋಟಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರುವ ಟ್ರೈಬಲ್ ಪೀಪಲ್ ಯಾರು? ಇದನ್ನು ಎಕ್ಸಾಮ್ನ ಕೇಳೋ ಸಾಧ್ಯತೆ ಇರ್ತದೆ. ಪೊಲೀಸ್ PS ಎಕ್ಸಾಮ್ನಲ್ಲಿ ಕೇಳ್ತಾರೆ. ಒಂದು ಕಡೆ ಟ್ರೈಬಲ್ ಪೀಪಲ್, ಇನ್ನೊಂದು ಕಡೆ ರಾಜ್ಯಗಳು ಕೊಟ್ಟಿರ್ತಾರೆ, ಹಾಗಾಗಿ ಗೊತ್ತಿರಬೇಕು. ಮ್ಯಾಚ್ ದ ಫಾಲೋವಿಂಗ್ ಅಂತೇಳಿ. ಸೊ ಹಾಗಾದ್ರೆ ಅಂಡಮಾನ್ ನಿಕೋಬಾರ್ನಲ್ಲಿ ಇರುವಂತಹ ಟ್ರೈಬಲ್ ಪೀಪಲ್ ಪ್ರಮುಖವಾಗಿ 6 ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ. ಎಷ್ಟು? 6 ಟೈಪ್ಸ್. ಯಾರ್ಯಾರು? ಗ್ರೇಟ್ ಅಂಡಮಾನೀಸ್, ಸೆಕೆಂಡ್ ಟೈಪ್ ಓಂಗೆ, ಥರ್ಡ್ ಒನ್ ಈಸ್ ಜರಾವ, ಆಮೇಲೆ ಸೆಂಟಿನಲೀಸ್, ಶಾಂಪೆನ್, ನಿಕೋಬಾರೀಸ್. ಓಕೆ, ಮತ್ತು ಇವರು ಯಾವ್ಯಾವ ದ್ವೀಪದಲ್ಲಿ ಇದ್ದಾರೆ ಅದನ್ನು ಕೂಡ ಗೊತ್ತಿರಲಿ. ಗ್ರೇಟ್ ಅಂಡಮಾನೀಸ್ ಅಂದರೆ ಹೆಸರು ಹೇಳ್ತಾ ಇದೆ, ನಾರ್ತ್ ಅಂಡಮಾನ್ ದ್ವೀಪದಲ್ಲಿ ಇದ್ದಾರೆ ಅವರು. ಯಾವ ಅಂಡಮಾನ್ ರೀ? ನಾರ್ತ್ ಅಂಡಮಾನ್. ಓಂಗೆ ಎಲ್ಲಿದ್ದಾರೆ ಅಂತ ಕೇಳಿದರೆ, ಓಂಗೆ ಇವರು ಸೌತ್ ಮತ್ತು ಮಿಡಲ್ ಅಂಡಮಾನ್ನಲ್ಲಿದ್ದಾರೆ. ಅಂದರೆ ಮಧ್ಯ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ಅಂತೀವಲ್ಲ, ಅಲ್ಲಿದ್ದಾರೆ ಇವರು, ಸೌತ್ ಅಂಡಮಾನ್. ಜರಾವ ಏನಿದಾರಲ್ಲ, ಇವರು ಲಿಟಲ್ ಅಂಡಮಾನ್ದಲ್ಲಿದ್ದಾರೆ. ಲಿಟಲ್ ಅಂಡಮಾನ್. ಓಕೆ, ಅದಾದಮೇಲೆ ಸೆಂಟಿನಲೀಸ್, ಮೋಸ್ಟ್ ಡೇಂಜರಸ್ ಟ್ರೈಬಲ್ ಪೀಪಲ್ ಯಾರು ಅಂದರೆ ಸೆಂಟಿನಲೀಸ್. ಇವರು ಕೂಡ ಅಂಡಮಾನ್ ನಿಕೋಬಾರ್, ಅಂದರೆ ನಿಕೋಬಾರ್ ದ್ವೀಪ ಸಮೂಹದಲ್ಲೇ ಒಂದು ಚಿಕ್ಕ ದ್ವೀಪ ಇದೆ, ಸೆಂಟಿನಲೀಸ್ ಐಲ್ಯಾಂಡ್ ಅಂತೇಳಿ. ಅಲ್ಲಿರುವಂತಹ ಟ್ರೈಬಲ್ ಪೀಪಲ್ ಭಾಳ ಡೇಂಜರಸ್ ಟ್ರೈಬಲ್ ಪೀಪಲ್. ಓಕೆ, ನಮ್ಮಂಥ ಮನುಷ್ಯರು ಹೋದರೆ ಅವರು ನಮಗೆ ಸಹಿಸೇ ಬಿಡ್ತಾರೆ ಅವರು. ಓಕೆ, ಸೆಂಟಿನಲ್ ಐಲ್ಯಾಂಡ್. ಇನ್ನು ಶಾಂಪೆನ್ ನಿಕೋಬಾರೀಸ್ ಅಂದಾಗ ಇವರಿಬ್ಬರು ಕೂಡ ಎಲ್ಲಿ ಕಂಡು ಬರ್ತಾರೆ ಅಂದರೆ ನಿಕೋಬಾರ್ ದ್ವೀಪಗಳಲ್ಲಿ. ಅಂಡರ್ಸ್ಟುಡ್? ಓಕೆ, ಸೊ ಇದು 6 ಟೈಪ್ಸ್ ಕೂಡ ಟ್ರೈಬಲ್ ಪೀಪಲ್ ಇಮೇಜಸ್ ಇಲ್ಲಿ ತೋರಿಸಿದ್ದೀನಿ. ಓಕೆ, ಇದರಲ್ಲಿ ಸೆಂಟಿನಲೀಸ್ ಅಂದರೆ ಇವರೇ ನೋಡ್ರಿ, ಇವರಿದ್ದಾರೆ ಸೆಂಟಿನಲೀಸ್. ಓಕೆ, ರೈಟ್. ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕೇವಲ 47 ದ್ವೀಪಗಳು ಮಾತ್ರ ಜನವಸತಿ ಕಂಡು ಬರುತ್ತೆ. 247. ಎಷ್ಟ್ರಿ? 247. 325ರಲ್ಲಿ ಕೇವಲ 247 ದ್ವೀಪಗಳಲ್ಲಿ ಮಾತ್ರ ಜನರು ವಾಸ ಮಾಡ್ತಾರೆ. ಯಾಕಂದ್ರೆ ಬೇರೆ ದ್ವೀಪಗಳಿಗೆ ನಮಗೆ ಪರ್ಮಿಷನ್ ಇಲ್ಲ ಹೋಗ್ಲಿಕ್ಕೆ, ಸರ್ಕಾರ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದ್ರೆ ಅಲ್ಲಿ ಡೆನ್ಸ್ ಫಾರೆಸ್ಟ್ ಇದೆ, ಕೋರಲ್ ಐಲ್ಯಾಂಡ್ಸ್ ಇದಾವ, ಆಮೇಲೆ ಟ್ರೈಬಲ್ ಪೀಪಲ್ ಅದಾರ. ಸೊ ಹಾಗಾಗಿ ಪರ್ಮಿಷನ್ ಕೊಡೋಂಗಿಲ್ಲ ನಮಗೆ, ತಿಳಿತಾ? ಓಕೆ, ನೆಕ್ಸ್ಟ್ ಪಾಯಿಂಟ್. ಅಂಡಮಾನ್ ನಿಕೋಬಾರ್ ಮುಗಿತು. ಇವಾಗ ಲಕ್ಷದ್ವೀಪಗಳು. ಯಾವ ಸಮುದ್ರದಲ್ಲಿ ಅದಾವ್ರಿ? ಅರಬ್ಬಿ ಸಮುದ್ರದಲ್ಲಿ. ಕರೆಕ್ಟಾ? ರೈಟ್. ಹಾಗಾದ್ರೆ ನಾವು ಯಾವ ರೀತಿ ಅಂಡಮಾನ್ ನಿಕೋಬಾರ್ ಓದಿದ್ವಿ, ಯಾವ 2 ಅಕ್ಷಾಂಶಗಳ ಮಧ್ಯೆ, ಯಾವ 2 ರೇಖಾಂಶಗಳ ಮಧ್ಯೆ, ಅದೇ ರೀತಿಯಾಗಿ ನಮಗೆ ಲಕ್ಷದ್ವೀಪಗಳು ಕೂಡ ಗೊತ್ತಿರಬೇಕು. ರೈಟ್. ಸೊ ಅಕ್ಷಾಂಶ 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಲ್ಲಿವರೆಗೂ ರೀ? 8ರಿಂದ 12 ಡಿಗ್ರಿ ಉತ್ತರ ಅಕ್ಷಾಂಶ. 8ರಿಂದ 12. ಸೊ ಒಂದ್ಸಲ ಮ್ಯಾಪ್ನಲ್ಲಿ ಲೊಕೇಶನ್ ಮಾಡೋಣ. ನೋಡ್ರಿ, ಇದು ಲಕ್ಷದ್ವೀಪಗಳು. ಇದಕ್ಕಿಂತ ಸ್ವಲ್ಪ ದಕ್ಷಿಣದಲ್ಲಿ ಇನ್ನೊಂದು ದ್ವೀಪ ಇದೆ, ಅದನ್ನು ಕೂಡ ಲಕ್ಷದ್ವೀಪನೇ, ಬಟ್ ಸ್ವಲ್ಪ ದೂರ ಐತೆ. ಇದು ಮಿನಿಕಾಯ್. ಇಲ್ಲಿಂದ ತಗೋಬೇಕು ನಾವು ಆಕ್ಚುಲಿ, ಮಿನಿಕಾಯ್. ಹಾಗಾದ್ರೆ ಲಕ್ಷದ್ವೀಪಗಳ ಅತ್ಯಂತ ದಕ್ಷಿಣಕ್ಕಿರುವ ಲ್ಯಾಟಿಟ್ಯೂಡ್ ಯಾವುದು ಅಥವಾ ಅಕ್ಷಾಂಶ ಯಾವುದು ಅಂದ್ರೆ 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ. ಅಂದ್ರೆ ಉತ್ತರ ಅಕ್ಷಾಂಶದಿಂದ ಎಲ್ಲಿವರೆಗೂ ರೀ? 12 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ. 12 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ, 8ರಿಂದ 12. ಅಂಡಮಾನ್ ಒಳಗೆ ಓದಿದ್ವಲ್ಲ, ಸದರ್ನ್ ಮೋಸ್ಟ್ ಲ್ಯಾಟಿಟ್ಯೂಡ್ ಯಾವುದು? ಅಲ್ಲಿ 6 ಡಿಗ್ರಿ 14 ಡಿಗ್ರಿ ಅಂಡಮಾನ್ದು. ಇದು ಲಕ್ಷದ್ವೀಪ ಅಂದಾಗ 8 ಡಿಗ್ರಿಯಿಂದ 12 ಡಿಗ್ರಿ. ಅರ್ಥ ಆಯ್ತಾ? ಎಸ್. ಇವಾಗ ರೇಖಾಂಶ ಗೊತ್ತಿರಲಿ. ರೇಖಾಂಶ 71 ಡಿಗ್ರಿಯಿಂದ 74 ಡಿಗ್ರಿ ರೇಖಾಂಶ. ಉದ್ದ ರೇಖೆಗಳಿಗೆ ರೇಖಾಂಶ ಅಂತ ಕರೀತಾರೆ. ಗೊತ್ತಿರಲಿ. ವರ್ಟಿಕಲ್ ಲೈನ್ಸ್ ಆರ್ ನೋನ್ ಆಸ್ ಲಾಂಗಿಟ್ಯೂಡ್ಸ್. ಓಕೆ, ರೈಟ್. ಹಾಗಾದ್ರೆ ಯಾವ 2 ರೇಖಾಂಶಗಳ ಮಧ್ಯೆ ಅಂದಾಗ 71 ಡಿಗ್ರಿ ಪೂರ್ವ ರೇಖಾಂಶದಿಂದ
74 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಏನದಾವ್ರಿ ಲಕ್ಷದ್ವೀಪಗಳು ಲೊಕೇಶನ್ ಐತಿ ತಿಳಿತಾ ರೈಟ್. ಸೊ ಅಕ್ಷಾಂಶ ರೇಖಾಂಶ ಕೂಡ ಗೊತ್ತಿರಬೇಕು ನಮಗೆ, ಯಾವುದೇ ಒಂದು ಲೊಕೇಶನ್ ಪಿನ್ ಪಾಯಿಂಟ್ ಮಾಡ್ಬೇಕಂದ್ರೆ. ಓಕೆ ರೈಟ್. ನೆಕ್ಸ್ಟ್ ಒಟ್ಟು 36 ದ್ವೀಪಗಳು, ದ್ವೀಪಗಳ ಸಂಖ್ಯೆ 36 ತಿಳಿತಾ. ಬಟ್ ಜನರು ವಾಸ ಮಾಡೋದು ಕೇವಲ 10-11ರಲ್ಲಿ ಮಾತ್ರ ಜನರು ವಾಸ ಮಾಡ್ತಾರೆ. ಬೇರೆ ದ್ವೀಪಗಳಲ್ಲಿ ವಾಸ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ, ಯಾಕಂದ್ರೆ ಗೌರ್ಮೆಂಟ್ ಪರ್ಮಿಷನ್ ಇಲ್ಲ. ನೆಕ್ಸ್ಟ್ ಪಾಯಿಂಟ್, 11 ಮಾತ್ರ ಜನ ವಸತಿ. ಕೇರಳ ಕರಾವಳಿಯಿಂದ 200 ವೆರಿ ಇಂಪಾರ್ಟೆಂಟ್ ಪಾಯಿಂಟ್, 280ರಿಂದ 480 ಕಿಲೋಮೀಟರ್ ನೈಋತ್ಯದಲ್ಲಿವೆ. ಓಕೆ, ಹಾಗಾದ್ರೆ ಈ ಲಕ್ಷದ್ವೀಪಗಳು ಯಾವ ರಾಜ್ಯಕ್ಕೆ ಸಮೀಪವ ಅಂತ ಕೇಳಿದ್ರೆ ಕೇರಳ ರಾಜ್ಯ ರೀ. ಗ್ರೀನ್ ಕಲರ್ ಪೋರ್ಷನ್ ಕಾಣಿಸ್ತಾ ಇದ್ದೇನೆ, ಇದು ಭಾರತದ ಮುಖ್ಯ ಭೂಭಾಗ. ಹಾಗಾದ್ರೆ ಇಲ್ಲಿರುವಂತ ರಾಜ್ಯನೇ ಯಾವುದು ಅಂತ ಕೇಳಿದ್ರೆ ಯಾವ ರಾಜ್ಯ ರೀ ಇದು? ಕೇರಳ ರಾಜ್ಯ. ಯಾವ ಸ್ಟೇಟ್ ಇದು? ಕೇರಳ ಸ್ಟೇಟ್. ಯಾವ ಸ್ಟೇಟು? ಕೇರಳ ಸ್ಟೇಟ್. ಸೊ ಈ ಕೇರಳ ರಾಜ್ಯದಿಂದ ಎಷ್ಟು ಕಿಲೋಮೀಟರ್ ದೂರವ ಅಂದ್ರೆ ಕೆಲವೊಂದು ದ್ವೀಪಗಳು ಸಮೀಪ, ಇನ್ನು ಕೆಲವೊಂದು ದ್ವೀಪಗಳು ದೂರದವು. ಸೊ 280 480 ಕಿಲೋಮೀಟರ್ ತಿಳಿತಾ. ಇಲ್ಲಿ ಲೈನ್ಸ್ ಕೊಟ್ಟಿದ್ದಾರೆ ನೋಡ್ರಿ ಎಷ್ಟು ದೂರ ಅದಾವ ಅಂತೇಳಿ ತಿಳಿತಾ. ಈ ರೀತಿ ಲೈನ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಸಮೀಪ ಬರ್ತಾವ, ಇನ್ನು ಕೆಲವೊಂದು ಬಹಳ ದೂರ ಬರ್ತಾವ. ರೈಟ್ ರೈಟ್. ಹಾಗಾದ್ರೆ ಈ ಲಕ್ಷದ್ವೀಪಗಳಲ್ಲಿ ಮಾತನಾಡುವಂತ ಭಾಷೆ ಯಾವ್ದ್ರಿ? ಮಲಯಾಳಂ. ಯಾವ ಭಾಷೆ ಅತಿ ಹೆಚ್ಚು ಮಾತನಾಡುವಂತ ಭಾಷೆ? ಮಲಯಾಳಂ ಅಂತಾರಲ್ಲ, ಮಲಯಾಳ ಭಾಷೆ. ಹಾಗಾದ್ರೆ ಈ ಮಲಯಾಳ ಭಾಷೆ ಯಾವ ರಾಜ್ಯದಲ್ಲಿ? ಕೇರಳ ರಾಜ್ಯದಲ್ಲಿ ಮಾತಾಡ್ತಾರೆ. ಸೊ ಕೇರಳ ರಾಜ್ಯದಿಂದ ಬಹುತೇಕ ಜನರು ಅಲ್ಲಿ ವಲಸೆ ಹೋಗಿದ್ದಾರೆ, ಹಾಗಾಗಿ ಅಲ್ಲಿ ಮಲಯಾಳ ಭಾಷೆಯನ್ನು ಮಾತಾಡ್ತಾರೆ. ಬಿಟ್ರೆ ಹಿಂದಿ ಮಾತಾಡ್ತಾರೆ, ಅದಾದ್ಮೇಲೆ ಉರ್ದು ಮಾತಾಡ್ತಾರೆ. ಓಕೆ ರೈಟ್. ನೆಕ್ಸ್ಟ್ ಪಾಯಿಂಟ್, 2 ದ್ವೀಪ ಸಮೂಹಗಳನ್ನು ಒಳಗೊಂಡಿದೆ. ನೋಡ್ರಿ, ಅಂಡಮಾನ್ ನಿಕೋಬಾರ್ ಓದುವಾಗ ಅಂಡಮಾನ್ಸ್ ನಿಕೋಬಾರ್ಸ್ ಅಂತ ಓದಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಲಕ್ಷದ್ವೀಪಗಳಲ್ಲೂ ಕೂಡ 2 ರೀತಿ ಐಲ್ಯಾಂಡ್ಸ್ ಇದಾವ. ಯಾವ್ದಂದ್ರೆ ಒಂದು ಅಮನ್ ದೀವಿ. ಯಾವ್ದ್ರಿ ಗ್ರೂಪ್ ಆಫ್ ಐಲ್ಯಾಂಡ್ಸ್? ಯಾವುದು? ಅಮನ್ ದೀವಿ, ಆಮೇಲೆ ಕಣ್ಣಾನೂರು. ಅಮನ್ ದೀವಿ ಅಂಡ್ ಕಣ್ಣಾನೂರು. ಫಸ್ಟ್ ಒನ್ ಅಲ್ಲ, ಈ 2 ದ್ವೀಪ ಸಮೂಹಗಳು 11 ಡಿಗ್ರಿ ಕಡಲ್ಗಾಲುವೆ ಎಂದ ಪ್ರತ್ಯೇಕಿಸಲಾಗಿದೆ. ಸೊ ಅಂಡಮಾನ್ ನಿಕೋಬಾರ್ಸ್ ಡಿವೈಡ್ ಮಾಡುವಂತ ಯಾವ ಚಾನಲ್ ಅಲ್ಲಿ 10 ಡಿಗ್ರಿ ಚಾನಲ್ ಓದಿದ್ವಿ. ಅದೇ ರೀತಿ ಇಲ್ಲಿ ಯಾವುದು? ಅಮನ್ ದೀವಿ ಮತ್ತು ಕಣ್ಣಾನೂರು 2 ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅನ್ನ ಮಧ್ಯದಲ್ಲಿ ಹಾದು ಹೋಗುವಂತ ಚಾನಲ್ ಯಾವುದು ಅಂದ್ರೆ ಯಾವ್ದ್ರಿ? 11 ಡಿಗ್ರಿ ಚಾನಲ್. ಆಲ್ಮೋಸ್ಟ್ 11 ಡಿಗ್ರಿ ಚಾನಲ್ ಈ ಭಾಗದಲ್ಲಿ ಬರ್ಬೋದೇನೋ. ಓಕೆ, ಒಂದು ಅಂದಾಜು ತಗೋತಾ ಇದ್ದೇನೆ, 11 ಡಿಗ್ರಿ ಚಾನಲ್. ನೆಕ್ಸ್ಟ್ ಪಾಯಿಂಟ್, ಮಿನಿಕಾಯ್ ಮತ್ತು ಇತರೆ ಲಕ್ಷದ್ವೀಪ ಸಮೂಹಗಳಿಂದ 9 ಡಿಗ್ರಿ ಕಡಲ್ಗಾಲುವೆ ಪ್ರತ್ಯೇಕಿಸಲಾಗಿದೆ. ಮಿನಿಕಾಯ್ ಎಲ್ಲಿದೆ ರೀ? ನಾ ಆಗ್ಲೇ ಹೇಳಿದೆ, ಲಕ್ಷದ್ವೀಪ ಸಮೂಹಗಳಿಗಿಂತ ಸ್ವಲ್ಪ ದಕ್ಷಿಣದಲ್ಲಿದೆ, ಸ್ವಲ್ಪ ದೂರ ಐತಿ. ಅದೇ ಯಾವುದು ಅಂದ್ರೆ ಮಿನಿಕಾಯ್. ಯಾವ ಕಾಯ್? ಮಿನಿಕಾಯ್. ಕಾಣಿಸ್ತಾ ಇದೆನಾ ಮಿನಿಕಾಯ್ ಐಲ್ಯಾಂಡ್? ದಿಸ್ ಇಸ್ ಮಿನಿಕಾಯ್. ಇದು ಲಕ್ಷದ್ವೀಪಗಳ ಸಮೂಹ. ಸೊ ಈ ಸಮೂಹ ಮತ್ತು ಮಿನಿಕಾಯ್ನ ಬೇರ್ಪಡಿಸುವಂತ ಚಾನಲ್ ಯಾವುದು ಅಂದ್ರೆ 9 ಡಿಗ್ರಿ ಚಾನಲ್. ಯಾವ ಚಾನಲ್? 9 ಡಿಗ್ರಿ ಚಾನಲ್. ಓಕೆ, ಇಲ್ಲಿ 11 ಡಿಗ್ರಿ ಬರುತ್ತೆ ನೋಡ್ರಿ, 9 ಆದ್ಮೇಲೆ 10 11. 9 ಡಿಗ್ರಿ ಅಂದಾಗ ಗ್ರೂಪ್ ಲಕ್ಷದ್ವೀಪ ಐಲ್ಯಾಂಡ್ಸ್ ಮತ್ತೆ ಮಿನಿಕಾಯ್. ದಿಸ್ ಇಸ್ 9 ಡಿಗ್ರಿ ತಿಳಿತಾ. ಓಕೆ, ನೆಕ್ಸ್ಟ್ ಪಾಯಿಂಟ್, ಮಿನಿಕಾಯ್ ಅತ್ಯಂತ ದೊಡ್ಡ ದ್ವೀಪ. ಸೊ ಇಡೀ ಲಕ್ಷದ್ವೀಪಗಳಲ್ಲೇ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದು ಅಂದ್ರೆ ಮಿನಿಕಾಯ್ ಇದೆ. ಹಾಗಾದ್ರೆ ಅದರ ಏರಿಯಾ ಎಷ್ಟು, ಅದರ ವಿಸ್ತೀರ್ಣ ಎಷ್ಟು ಅಂದ್ರೆ 453 ಚದರ ಕಿಲೋಮೀಟರ್, ಸ್ಕ್ವೇರ್ ಕಿಲೋಮೀಟರ್, 453 ಚದರ ಕಿಲೋಮೀಟರ್ ಅಕಾರ್ಡಿಂಗ್ ಟು NCERT ಬುಕ್ಸ್. ಎಲ್ಲಿಂದ ಡಾಟಾ ಇದೆ? ಇದು NCERT ಬುಕ್ಸ್ ನಿಂದ ಇದೆ. ಓಕೆ, ವೆಲ್ ರಿಸರ್ಚ್ ಆನ್ಸರ್, ಡೋಂಟ್ ವರಿ ಅಬೌಟ್ ಇಟ್. ಏರಿಯಾ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಒಂದು ಗೊತ್ತಿರಲಿ ನಿಮಗೆ ಏರಿಯಾ. ಮತ್ತು ಅತ್ಯಂತ ದಕ್ಷಿಣದಲ್ಲಿರುವ ದ್ವೀಪವಾಗಿದೆ. ಸದರ್ನ್ ಮೋಸ್ಟ್ ಐಲ್ಯಾಂಡ್ ಆಫ್ ಲಕ್ಷದ್ವೀಪ ಇಸ್ ಮಿನಿಕಾಯ್. ಅಂಡಮಾನ್ ನಿಕೋಬಾರ್ ಒಳಗೆ ಸದರ್ನ್ ಮೋಸ್ಟ್ ಐಲ್ಯಾಂಡ್ ಅಂದ್ರೆ ಗ್ರೇಟ್ ನಿಕೋಬಾರ್, ಇಲ್ಲಿ ಮಿನಿಕಾಯ್. 2 ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. ನೆಕ್ಸ್ಟ್, ಲಕ್ಷದ್ವೀಪಗಳು ಹವಳದ ದಿಬ್ಬಗಳಿಂದ ನಿರ್ಮಾಣವಾಗಿವೆ. ಏನಿದು? ಲಕ್ಷದ್ವೀಪ ಐಲ್ಯಾಂಡ್ಸ್ ಆರ್ ಮೇಡ್ ಅಪ್ ಆಫ್ ಕೋರಲ್ಸ್.
ಹವಳದ ದಿಬ್ಬಗಳು. ಹವಳದ ದಿಬ್ಬ ಅಂದರೆ ಇವಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವ್ರಿ. ಅಂದರೆ ಸೂಕ್ಷ್ಮಾಣು ಜೀವಿಗಳು. ಸಮುದ್ರ ಒಳಗೆ ಅಥವಾ ಸಾಗರದಲ್ಲಿ ನೀವೇನಾದ್ರೂ ಒಳಗಡೆ ಹೋದರೆ ಅಲ್ಲಿ ಕಲರ್ ಸ್ಟ್ರಕ್ಚರ್ಸ್ ಕಾಣ್ತಿರ್ತಾವಲ್ರಿ. ಮೀನುಗಳು ಈಜಾಡ್ತಿರ್ತಾವ, ಕಲರ್ ಸ್ಟ್ರಕ್ಚರ್ಸ್, ಅದನ್ನೇ ಹವಳದ ದಿಬ್ಬ ಅಂತ ಕರೀತಾರೆ. ಆ ದಿಬ್ಬಗಳನ್ನ ನಿರ್ಮಾಣ ಮಾಡೋರು ಯಾರು ಅಂದ್ರೆ ಒಂದು ಪಾಲಿಪ್ ಅಂತ ಬರುತ್ತೆ, ಇನ್ನೊಂದು ಆಲ್ಗೆ ಅಂತ ಬರುತ್ತೆ. ಸೊ ಎರಡು ಜೀವಿಗಳು ಮ್ಯೂಚುವಲಿಸಮ್ ಅನ್ನು ಒಳಪಟ್ಟು ಈ ಮನೆಯನ್ನ ಕಟ್ತಾವೆ ಅಂತ ಹೇಳ್ತೀವಿ. ಓಕೆ, ಅದನ್ನೇ ಹವಳದ ದಿಬ್ಬ ಅಂತ ಕರಿತೀವಿ. ತಿಳಿತ್ರಿ? ಓಕೆ, ನೆಕ್ಸ್ಟ್ ರಾಜಧಾನಿ ಕವರತ್ತಿ. ಲಕ್ಷದ್ವೀಪದ ರಾಜಧಾನಿ ಕವರತ್ತಿ. ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್. ಓಕೆ, ನೆಕ್ಸ್ಟ್. ಓಕೆ, ರೈಟ್. So this is all about your physical features of India. So with this we end the class here. ಮತ್ತೆ ಇಂಡಿಯನ್ ಜಿಯೋಗ್ರಫಿ ಒಳಗೆ ಬೇರೆ ಚಾಪ್ಟರ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ ಪ್ಲೀಸ್. ಅಲ್ಲಿವರೆಗೂ ಧನ್ಯವಾದಗಳು.